ಡಾಕ್ಟರ್ ಸರಸ್ವತಿ ಕಳಸದವರು ರಿಟೈರ್ಡ್ ಪ್ರಿನ್ಸಿಪಲ್ ಹಾಗೂ ಪ್ರೊಫೆಸರ್ ಇದ್ದಾರೆ. ಇವರು ಈಗ ವಯಸ್ಸು 62 ವರ್ಷ ಆಗ್ತಾ ಇದೆ. ಆದರೆ ಕೂಡ ಈಗ ಇವ್ರದ್ದು ಒಂದು ವ್ಯಾಯಾಮದ ದೃಷ್ಟಿಯಿಂದ ಇವರು ಪ್ರತಿನಿತ್ಯ ಕನಿಷ್ಠ ಒಂದು 6 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡ್ತಾರೆ. ಸೈಕ್ಲಿಂಗ್ ಮಾಡಿಬಿಟ್ಟು ಇವರು ಆರೋಗ್ಯವಾಗಿ ಇಟ್ಕೊಂಡು ತಮ್ಮ ದೇಹ, ತಮ್ಮ ಮನಸ್ಸು ಹಾಗೂ ತಮ್ಮ ಹವ್ಯಾಸದ ಚಟುವಟಿಕೆಗಳಿಂದ ಬಹಳ ಸಂತೋಷವಾಗಿ ತಮ್ಮ ದಿನಗಳನ್ನು ಕಳೀತಾ ಇದ್ದಾರೆ. ನಮಸ್ಕಾರ ಸರಸ್ವತಿ ಮೇಡಮ್ ಅವರೇ, ನಮಸ್ಕಾರ. ದೇವರು ನಿಮಗೆ ಹಿಂಗೆ ಇಟ್ಟಿರಲಿ, ಚೆನ್ನಾಗಿಟ್ಟಿರಲಿ. ಮೇಡಮ್, ನೀವು ನಗನಗ್ತಾ ಇರ್ತೀರಾ ಯಾವಾಗ ನೋಡಿದ್ರು. ಈಗಿನ ಹುಡುಗರಿಗೆ ಕೂಡ ನಗನಗ್ತಾ ಇರತಕ್ಕಂಥ ಒಂದು ಸಣ್ಣ ಸಂದೇಶವನ್ನು ಕೊಟ್ಟು ನಿಮ್ಮ ಒಂದು ಸಂವಾದವನ್ನು ಶುರು ಮಾಡಿರಿ. ಬನ್ನಿ ಮೇಡಮ್ ಮುಂದೆ. ಸೊ ಇದು ಸರಸ್ವತಿ ಮೇಡಮ್ ಅವರ ಕಿರುವೊಂದು ಪರಿಚಯ. ಒಂದು ಸಂದೇಶ ಕೊಡ್ರಿ ಮೇಡಮ್ ಈಗಿನ ಹುಡುಗರಿಗೆ. ಯುವಕರು, ಹೊಸ ದಿನ, ಹೊಸ ಸೂರ್ಯ, ಹೊಸ ಬದುಕು. ಪ್ರತಿಯೊಂದು ದಿವಸ ನಿಮ್ಗೆ ಹೊಸ ವಯಸ್ಸು ಬರುತ್ತೆ. ಒಂದು ದಿವಸ ಒಂದು ಹೊಸ ವಯಸ್ಸು. ಆ ಹೊಸ ವಯಸ್ಸನ್ನು ಕಳೆದ ಮೇಲೆ ಇಂದಿಗಿಂತ ಅಂದೇನೆ ಚಂದವು ಅಂತ ಪದ ಹಾಡ್ಕೊತ ಕುಂದ್ರೋದಕ್ಕಿಂತ ಪ್ರತಿ ದಿವಸ ನಮ್ಮ ಆರೋಗ್ಯವನ್ನು ಕಾಯ್ಕೊಂಡು ಬೇರೆ ಕೆಲಸಗಳನ್ನು ತಾಳ್ಮೆಯಿಂದ, ಸಹನೆಯಿಂದ, ಗುರಿಯಿಂದ ಮಾಡ್ಕೊತ ಹೋದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಬಡತನ ಇರುತ್ತೆ, ಶ್ರೀಮಂತಿಕೆ ಇರುತ್ತೆ. ಬಡತನದಲ್ಲೂ ಸಮಸ್ಯೆ ಅದಾವು, ಅತ್ಯಂತ ಶ್ರೀಮಂತಿಕೆಯಲ್ಲೂ ಸಮಸ್ಯೆ ಐತಿ, ಮಧ್ಯಮ ವರ್ಗದಲ್ಲೇ ಅವೆರಡರ 50-50 ಐತಿ. ಆದ್ರೆ ಅವೆರಡನ್ನ ಇಟ್ಕೊಂಡು ನಾವು ಬದುಕೋದಕ್ಕಿಂತ ಇವತ್ತು ಒಂದು ದಿವಸ ನಾನು ಏನು ಮಾಡ್ತೀನಿ ಅದನ್ನು ಕರೆಕ್ಟ್ ಮಾಡ್ಕೊತ ಹೋಗಿ ಇದೇ ಹ್ಯಾಬಿಟ್ ಬೆಳೆಸ್ಕೊಂಡ್ರಂದ್ರೆ ಯುವಕರು ನೀವು ಸೂಪರ್. ನಮ್ಮ ದೇಶದ ನಾಯಕರು ನೀವೇನೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಒಳ್ಳೆಯ ಒಂದು ಸಂದೇಶ ನೀಡಿದಿರಿ, ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ. ನಾನು ಡಾಕ್ಟರ್ ಸರಸ್ವತಿ ಕಳಸದಂತ, ಮೇಡಮ್, ನಿವೃತ್ತ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಈಗಾಗಲೇ 4 ಕಡೆ ಸರ್ವಿಸ್ ಮಾಡಿ ಬಂದೀನಿ. ಒಂದು ರಾಯಚೂರು, 2ನೇದು ಯಲ್ಲಾಪುರ, 3ನೇದು ಕುಮಟ, 4ನೇದು ಧಾರವಾಡ. ರಿಟೈರ್ಡ್ ಆದ ನಂತರದಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ನಮ್ಮ ಆರೋಗ್ಯ ನಾವು ಕಾಯ್ಕೋಬೇಕು ಅನ್ನೋದು. ಯಾಕಂದರೆ ಇಳಿಕೆ ಕ್ರಮಕ್ಕೆ ಬರ್ತೀವಿ, ಏರಿಕೆ ಕ್ರಮ ಇರೋಲ್ಲ ಆರೋಗ್ಯ. ಹಾಗಾಗಿ ನಮ್ಮ ಆರೋಗ್ಯ ಎಂತ ನಾವು ಪರ್ಫೆಕ್ಟ್ ಇದ್ರೂ ಕೂಡ ನಾವು ವ್ಯಾಯಾಮ ಮಾಡದೆ ಹೋದರೆ ನಮ್ಮೆಲ್ಲ ಅಂಗಗಳು ನಮ್ಗೆ ಆರೋಗ್ಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಆಹಾರ ಹೇಗೆ ಮುಖ್ಯನೋ ನಮ್ಮ ದೇಹಕ್ಕೂ ಕೂಡ ಆರೋಗ್ಯ ಅಷ್ಟೇ ಮುಖ್ಯ, ವ್ಯಾಯಾಮ ಮುಖ್ಯ. ಹಾಗಾಗಿ ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಪ್ರಗತಿಪರ ಕಾಲಘಟ್ಟದಲ್ಲಿ ಸಾಗುವಾಗ ಆಹಾರದ ಹಳೆ ಪದ್ಧತಿ ಕಳೆದೋಗಿರ್ತೈತಿ. ನಮಗೆ ಸಮಯ ಸಿಸ್ಟಮ್ಯಾಟಿಕಲ್ ಸರಿ ಮಾಡಿರಂಗಿಲ್ಲ. ಹಾಗಾಗಿ ಆಹಾರ ಕೂಡ ಸಮಯಕ್ಕೆ ತಗೊಳ್ಳದೇ ಇದ್ದರೆ ಅದ್ರ ಜೊತೆಗೆ ಅದನ್ನು ಕಾಯ್ಕೋತಾ ಇದನ್ನು ಬರಬೇಕು. ಒಂದಾಗಿ ನಮಗೆ ಸೈಕ್ಲಿಂಗ್ ಅನ್ನೋದು ನಂದು ಹುಚ್ಚು ಹವ್ಯಾಸ. ಹಾಗಾಗಿ ಆ ಸೈಕ್ಲಿಂಗನ್ನು ಈ ವ್ಯಾಯಾಮದ ನೆಪದಲ್ಲಿ ಎರಡೂ ಮಾಡಕತ್ತೀವಿ. ಹಾಗಾಗಿ ಒಂದು 3ನೇ ಅಂಶ ಅಂದರೆ ಬೆಳಗ್ಗೆ ಬರೋದರಿಂದ ಈ ನಿಸರ್ಗವನ್ನು ಕಣ್ ತೆರೆದು ನೋಡೋಕೆ ನಮ್ಗೆ ಯಾವತ್ತೂ ಆಗೋದಿಲ್ಲ. ಅರಮನೆ ಕೋಟೆಯಲ್ಲಿ ಕೂತ್ಕೊಂಡು ಆರಾಮ ಬೆಚ್ಚ ಉಂಡು ಮಲ್ಕೋತೀವಿ, ಸಮಾಜ ಇಷ್ಟೇ ಅಂತ ತಿಳ್ಕೊತೀವಿ. ಆದರೆ ಈ ಪ್ರಕೃತಿ ಬರೋದ್ರಿಂದ ಇಲ್ಲಿ ಮೌನವಾಗಿರುವಂಥ ಪಕ್ಷಿಗಳ ಕಲರವ ಕೇಳುತ್ತೆ, ನಿಸರ್ಗ ಕೇಳುತ್ತೆ. ಜೊತೆಗೆ ನಮ್ಮನ್ನು ಕಾಯುವಂಥ ಪ್ರಕೃತಿ ಮಾತಿಗೆ ಒಂದು ನಮಸ್ತೆ ಹೇಳುವಂಥ, ಮನಸ್ಸಲ್ಲಿ ಹೇಳುವಂಥ ಪ್ರಕ್ರಿಯೆ ಇದಾಗುತ್ತೆ. ಹಾಗಾಗಿ ಈ ನಿಸರ್ಗಕ್ಕೆ ಬೆಳಗ್ಗೆ ಬಹಳ ಪ್ರೀತಿಯಿಂದ ಎದ್ದು ಬರೋದು ಇದೆ ಒಂದು. ಇನ್ನೊಂದು ನಸಿಕಿನಾಗ ಎದ್ದು ಬರೋದ್ರಿಂದ ಬ್ರಹ್ಮಿ ಮುಹೂರ್ತ ಅಂತಾರೆ. ಬ್ರಹ್ಮ ಅಂದ್ರೆ ಕ್ರಿಯೇಟಿವ್ ಅಂತ, ನಿರ್ಮಾಪಕ. ಆ ಕ್ರಿಯೇಟಿವ್ ಅಂದರೆ ವಿಚಾರಕ್ಕೆ ಕ್ರಿಯೇಟಿವ್ ಕೊಡುತ್ತೆ, ಲೇಜಿನೆಸ್ಗೆ ಕ್ರಿಯೇಟಿವ್ ಕೊಡುತ್ತೆ, ಮತ್ತು ನಾವು ಹೊಸದನ್ನು ಕಲಿಯೋದಕ್ಕೆ ವಿಚಾರ ಕೊಡುತ್ತೆ. ನಮ್ಮ ಬ್ರೈನಲ್ಲಿ 3 ವ್ಯಕ್ತಿಗಳದಾರ. ಒಬ್ಬ ವ್ಯಕ್ತಿ ನಮ್ಮನ್ನು ಕಾಡ್ತಾನೆ. ಫಸ್ಟ್ ವ್ಯಕ್ತಿ ನಾವು ಏನು ಮಾಡ್ಬೇಕಂತ ಡ್ರೀಮ್ ಅನ್ನೋದನ್ನು ಹೇಳುತ್ತೆ. 2ನೇದು ವಿಮರ್ಶಕ ಇರ್ತಾನೆ. 3ನೇದು ಮಾಡುವವನಿರ್ತಾನೆ, ಡೂವರ್ ಅಂತಾರೆ ಅದಕ್ಕೆ. ಇಲ್ಲಿ ಫಸ್ಟ್ನೇದು ಡ್ರೀಮರ್, ಕ್ರಿಟಿಕ್, ದೆನ್ ಡೂವರ್. ಇವರು 3 ಸಮತೋಲನ ಬ್ಯಾಲೆನ್ಸ್ ಬೇಕಾದ್ರೆ ಬೆಳಗ್ಗೆ ವ್ಯಾಯಾಮ ಬೇಕು. ಇಲ್ಲದೇ ಇದ್ರೆ 3 ವ್ಯಾಯಾಮ ಆಗಲ್ಲ. ಫಸ್ಟ್ನೇದು ಡ್ರೀಮ್ ಅಂದರೆ ಕನಸು ಕಟ್ತೀವಿ. ಕೆಲವ್ರು ಭಾಳ ಕನಸು ಕಟ್ತಾರೆ, ಇವೆರಡೂ ಇರಂಗಿಲ್ಲ. ಅಂದ್ರೆ ಕನಸು ಕಾಣ್ತಾರೆ, ಬಟ್ ಅದಕ್ಕೆ ಕ್ರಿಟಿಸೈಸ್ ಇರಲ್ಲ, ಡೂವರ್ ಮಾಡುವ ತಾಕತ್ತಿರಲ್ಲ. ಇನ್ನು 2ನೇದು ಕ್ರಿಟಿಕ್ಸ್ ಇರ್ತಾರೆ, ಬಹಳ ವಿಮರ್ಶೆ ಮಾಡೋರೇ ಅವರು ಬದುಕಿನುದ್ದಕ್ಕೂ. ಅದ್ರ ಡ್ರೀಮ್ ಇರಂಗಿಲ್ಲ, ಕಾರ್ಯ ಇರಂಗಿಲ್ಲ, ಇವೆರಡೂ ಇಲ್ಲ. ಲಾಸ್ಟ್ನೇದವನು ಅದು ಪೂರ್ಣ ಡೂವರ್, ಕೆಲಸ ಮಾಡೇ ಮಾಡ್ತಾನೆ. ಆತಗೆ ಡ್ರೀಮ್ ಇರಂಗಿಲ್ಲ, ಕ್ರಿಯೇಟಿವ್ ಇರಲ್ಲ. ಇವೆರಡೂ ಇರಲಿಲ್ಲ ಅಂದ್ರೆ, ಉದಾಹರಣೆ ಅಂದ್ರೆ ಈಗ ಯಾವುದೋ ಒಬ್ಬ ಕೂಲಿ ಕೆಲಸ ಮಾಡತ್ತ ಅಥವಾ ಹೊಲದಾಗ ದುಡಿಯತ್ತ, ಕೆಲಸ ಮಾಡ್ತಾನೆ ಆತಗೆ ನನ್ನ ವ್ಯಾಪಾರ ಹಿಂಗಾಗಬೇಕು, ನನ್ನ ಪ್ರೊಡಕ್ಷನ್ ಹಿಂಗಾಗಬೇಕು, ನಂದು ಹಿಂಗಾಗಬೇಕು ಅನ್ನೋದು ಅದು ಇರಂಗಿಲ್ಲ. ಹಾಗಾಗಿ ಇವು 3ನ್ನು ಯಾರು ಸಿಸ್ಟಮೆಟಿಕ್ ಬ್ಯಾಲೆನ್ಸಾಗಿ ಬೆಳೆಸ್ಕೋತಾರಲ್ಲ ಅವರು ರಿಯಲ್
ವಿಕ್ಟರಿಯನ್ನ ಗೆಲ್ಲುವಂಥವ್ರು. ಅಂದ್ರೆ ಈಗ ನೀವು ಕನಸು ಕಾಣೋದು ಇಂಪಾರ್ಟೆಂಟ್ ಅಂತೀರಾ? ಕನಸು ಕಾಣಲೇಬೇಕು. ಕೊನೆ ತನಕ ಕನಸಿದ್ರೆ ಮನುಷ್ಯ ಜೀವನ ಯಶಸ್ವಿಯಾಗುತ್ತೆ. ಕನಸೇ ಇಲ್ಲ ಅಂದ್ರೆ ಸಾಕಪ್ಪ ಅಂದ್ರೆ ಅಲ್ಲಿಗೆ ಲೈಫಿನ ಮೂಮೆಂಟ್ ಮುಗೀತು. ಅಲ್ಲ ಮೇಡಮ್, ಈಗ ನೀವು ಪ್ರಿನ್ಸಿಪಾಲ್ ಆಗಿ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ. ಈಗಿನ ಹುಡುಗರಿಗೆ ಕನಸಿನ ಅರ್ಥ ಗೊತ್ತೈತಾ? ಕನಸಿನ ಅರ್ಥ ಗೊತ್ತಿಲ್ಲ ಅನ್ನೋದಕ್ಕೆ ಅವ್ರಿಗೆ ಏನೈತಿ ಅದನ್ನು ಗೈಡ್ ಮಾಡುವಂಥವ್ರು ನಾವು ಪುರುಷೊತ್ತಿಲ್ದಂಗೆ ಅದೀವಿ. ಬರೀ ನಾವು ಕೆಲವು ಸರಿ ಏನು ಮಾಡ್ತೀವಿ, ಫ್ರೀ ಸಿಕ್ಕುಳ್ಳೆ ಬೇಜಾರು ಕಳೆಯೋದಕ್ಕೆ ಒಂದು ಮೊಬೈಲ್ ಸಿಕ್ಕೈತೆ, ಆ ಮೊಬೈಲಲ್ಲಿ ತಲೆ ಹಾಕೊಂಡು ಕುಂದಿರ್ತಾರೆ. ಈಗ ನಾವು ಮೊಬೈಲನ್ನು ಎರಡಕ್ಕೂ ಬಳಸ್ಬೋದು. ಈಗ ನಮಗೆ ಬಿಡುವಿದ್ದಾಗ ಕೆಲಸ ಮಾಡ್ಕೊಳಕ್ಕೆ, ಬಿಡುವಿದ್ದಾಗ ನಾಲೆಜ್ ತೊಗೊಳಕ್ಕೆ, ಇಲ್ಲಿ ಬಂದಾಗ ಅದಕ್ಕೂ ಎಣಿಕೆ ಹಾಕಕ್ಕೆ ನೋಡೋಕ್ಕಾಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಕೆಲಸಗಳನ್ನು ನಾವು ಈ ಟೈಮಿಗೆ ಬಂದಾಗ ನೀವು ಅಬ್ಸರ್ವ್ ಮಾಡಿರಿ. ನೀವು ಒಬ್ಬರೇ ಕುಂತಾಗ ನಾವು ಮಾಡಲಾರ್ದ ಕೆಲಸ ನೆನಪು ಬರ್ತಾವೆ, ಗದ್ದಲಾಗಿದ್ದ ನೆನಪು ಬರ್ತಾವೆ ನಿಮ್ಗೆ. ಅದಕ್ಕೆ ಕೆಲವೊಂದು ಸಮಯ ನಾವು ಪ್ರವೇಶ ಮಾಡಿಕೊಂಡು ಡ್ರೀಮ್ ಕಟ್ಟಿ 10 ಕಟ್ರಿ 1 ಆಗುತ್ತಲ್ಲ, ಸಣ್ಣದರ ಆಗುತ್ತಲ್ಲ, ಅದು ಆಗೋದಿಲ್ಲ ಅಲ್ಲಿ ಮತ್ತೆ. ಈಗ ನಿಮ್ಮ ಅನುಭವದ ಪ್ರಕಾರ ಈಗಿನ ಹುಡುಗರು ಎಷ್ಟು ತಾಸು ನೋಡ್ತಾ ಇದ್ದಾರೆ ಮೇಡಮ್ ಮೊಬೈಲ್? ನೀವು ಈಗ ಪ್ರಿನ್ಸಿಪಾಲ್ ಆಗಿದ್ದೀನಿ ಅಂತೀರಿ. ಈಗ ನಾನು ಪ್ರಿನ್ಸಿಪಲ್ ನನ್ನದ 27 ಸರ್ವಿಸಲ್ಲಿ ಒಂದು 10 ವರ್ಷ ಮೊಬೈಲ್ ಬಂದಿರಲಿಲ್ಲ. ಇತ್ತಿತ್ತಲಾಗ ಸ್ವಲ್ಪ ಮೊಬೈಲ್ ಹಾವಳಿ ಆಗೈತಿ. ಅದ್ರಾಗೂ ಫಸ್ಟ್ ಬಂದಂತ ಕೀಪ್ಯಾಡ್ ಬಂದಲ್ಲಿ ಕೂಡ ಅಷ್ಟು ಹಾವಳಿ ಇರಲಿಲ್ಲ. ಫಸ್ಟ್ ಮೊಬೈಲ್ ಇರಲಿಲ್ಲ. 2ನೇ ಪೀರಿಯಡಲ್ಲಿ ಕೀಪ್ಯಾಡ್ ಬಂತು. ಅದ್ರಾಗೂ ಏನೂ ತೋರಿಸ್ತಿರ್ಲಿಲ್ಲ. ಬರೀ ಹಲೋ ಅಂತಿದ್ರು, ಬಾಯಿ ಮೂವ್ ಆಟಕ್ಕಿತ್ತು, ಬ್ರೇನ್ ಹಾಕಿತ್ತು. ಈಗ ಬಾಯಿ ಕಣ್ಣು ಎಲ್ಲವೂ ಅದ್ರಾಗ ಆಗೈತಿ, ಯಾಕಂದ್ರೆ ಸ್ಕ್ರೀನ್ ಶಾಟ್ ಸಿಗುತ್ತೆ. ಹಾಗಾಗಿ ಯಾವಾಗ ನಾವು ಇನ್ನೊಬ್ಬರನ್ನ ನೋಡೋದಕ್ಕೆ ನಮ್ಮ ಬ್ರೇನ್ ಹೋಗುತ್ತೋ ಕ್ರಿಟಿಸೈಸ್ ಬಂದಾಗುತ್ತೆ. ಈಗ ನೀವು ಹೇಳೋದು ಕ್ರಿಟಿಸೈಸ್ ಮಾಡ್ಬೇಕಂತೀರಾ? ಕ್ರಿಟಿಸೈಸ್ ಅಂದ್ರೇನು? ಟೀಕೆ ಟಿಪ್ಪಣಿ ಅಲ್ಲ ಅರ್ಥ. ಟೀಕೆ ಟಿಪ್ಪಣಿ ಅಲ್ಲ. ಉದಾಹರಣೆ ಅಂದ್ರೆ, ಇದು ನಾನು ಇವತ್ತು ಮಾಡಬೇಕು ಅಂತ ಏನೋ ಒಂದು ಕೆಲಸ ಮಾಡಬೇಕು ಅನ್ಕೋತೀನಿ. ಆ ಕೆಲಸ ಅಲ್ಲಿ ಕ್ರಿಟಿಸೈಸ್ ಅಂದ್ರೆ ಆಗೋದಿಲ್ಲ ಬಿಡು ನಿನಗ, ಅದು ಭಾಷೆ ಗೊತ್ತಿಲ್ಲ ಬಿಡು ನಿನಗ ಅಂತ ಹೇಳ್ತಿರ್ತದ. ಹೇಳತ್ತಂದ್ರ ಅದಕ್ಕೆ ನಾನು ಪ್ರಯತ್ನ ಮಾಡೋಣ, ಪಾಸಿಟಿವ್ ಹೈಕ್ ತಗೋಬೇಕಲ್ಲ. ಲೋ ಯಾಕೆ ಹೋಗ್ತೀರಾ? ಕ್ರಿಟಿಸೈಸ್ ಅಂದ್ರೆ ಬರೇ ಟೀಕೆ ಟಿಪ್ಪಣಿ ಅರ್ಥ ಅಲ್ಲ ಅದು. ಅಂದ್ರೆ ನೀವು ಹೇಳೋದು ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಅಂತೀರಾ? ಯಾವುದೇ ಆಗ್ಲಿ ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಅಂತೀರಾ? ಯಾಕಂದ್ರೆ ಅದು ಕ್ರಿಟಿಕಲ್ ಅಂದ್ರೆ ಎಲ್ಲದನ್ನು ಒಂಥರ ಮಾಡೋದು ಅಂತ. ಇನ್ನೊಂದು ಸರಿಯಾದ ಅರ್ಥ ಕೊಡ್ಬೇಕಂದ್ರೆ ವಿಮರ್ಶೆ ಮಾಡಿ ಜೀವನ ಮಾಡಬೇಕು. ಹೇಳ್ಬೇಕಂದ್ಕೋನೋ ಒಂದ್ 2 ದಿವಸ ಹೇಳ್ತೀನಿ, 3ನೇ ದಿವಸ ಏನಾಗುತ್ತಾ, ನಾಳೆ ಹೋದ್ರ ಆತ್ ಬಿಡು, ಬೇಕಾಗಿಲ್ಲ ಬಿಡು ಅಂತೀವಲ್ಲ, ಅದು ಬೇಡ. ಅದು ವಿಮರ್ಶೆ. ಇದನ್ನ ವಿಮರ್ಶೆ ಕೊಡುತ್ತೆ. ಕ್ರಿಟಿಸೈಸ್ ಅಂದ್ರೆ ಬೈಯೋದು ತೆಗಳೋದು ಅದಲ್ಲ. ಇದನ್ನ ಬಟ್ ಈಗಿನ ಕಾಲದಲ್ಲಿ ಕ್ರಿಟಿಸೈಸ್ ಅಂದ್ರೆ ಬರೀ ಬೈಯೋದು ತೆಗಳೋದು ಅಂತ ಅರ್ಥ ತಗೊಳ್ತಾರಲ್ಲ ಮೇಡಮ್. ಯಾಕಂದ್ರ ಈಗ ಲಾಂಗ್ ಪೀರಿಯಡ್ ಅನ್ನ ಹಂಗ ತಗೊಂಡಾಗ ಮತ್ತೆ ಅದನ್ನ ಸಹಜ ಹೋಗುತ್ತೆ ಜನರೇಷನ್. ನನಗೆ ಇವತ್ತಿಗೆ ಅರ್ಥ ಮಾಡ್ಕೊಳಕ್ 60 ವಯಸ್ಸು ಹೋದಾಗ ಆ ಮಕ್ಕಳಿಗೆ ಎಷ್ಟಾಗ್ಬೇಕು ಅನುಭವ ಗೂಡು ಕಟ್ಟಬೇಕಲ್ಲ. ಹಂಗಾಗಿ ಆ ಕ್ರಿಟಿಸೈಸ್ ಅಂದ್ರೆ ನನ್ನೊಳಗ 3 ತಾಕತ್ತದ, 3 ಪರ್ಸನಾಲಿಟಿ ಅದಾವ. ಕನಸು ಕಾಣೋ ಪರ್ಸನಾಲಿಟಿನೂ ಐತಿ. ಅದನ್ನ ಸರಿ ತಪ್ಪು ಅಂದಾಗ ನಾನೀಗ ನಸಿಕಿನಾಗ ಎದ್ದು ಟ್ರೈನ್ ಹಿಡಿಬೇಕು ಅಂತೀನಿ. ಹೆಣ್ಮಕ್ಳು ನಾವು ಅಯ್ಯೋ ಯಾರ ಬಂದ್ರ ಅಲ್ಲಿ ಏನಾರ ಆದ್ರ ಕತ್ಲದಾಗ ಹೋದ್ರ ಇಲ್ಲೇ ಶುರು ಆಕ್ಕವು. ಇದು ಕತ್ಲದ ಶುರು ಆದ ಕೂಡ ಇಲ್ಲಿ ಡೂವರ್ ದ್ವಂದ್ವಕ್ಕೆ ಬೀಳುತ್ತಾ, ಇಲ್ಲಿ ಬರಲ್ಲ. ಅಂದ್ರೆ ಡೂವರ್ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಮನುಷ್ಯನ ಮನುಷ್ಯ ಅಂದ್ರೇನು? ಕೆಲಸ ಮಾಡುವ ಪ್ರವೃತ್ತಿ. ಅದು ಕೆಲಸ ಮಾಡುವ ಪ್ರವೃತ್ತಿ ಡೂವರ್ ಅಂತ. ನಾನು ವಿಮರ್ಶೆ ಮಾಡ್ಕೊಂತ ಇಲ್ಲೇ ಕುಂತಿದ್ರೆ ಮಾಡೋದು ಯಾವಾಗ? ಟ್ರೈನ್ ಸಿಗುತ್ತೋ ಇಲ್ಲೋ, ನಾನು ಹೋಗ್ತೀನೋ ಇಲ್ಲೋ, ಬಸ್ ಸಿಗುತ್ತೋ ಇಲ್ಲೋ ಅಂತೇಳಿ ನಾವು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಹೋಗೋದು ಯಾವಾಗ? ನಾವ್ ಎದ್ದೇಳ್ಬೇಕಲ್ಲ ಅಂತೀರ. ಯಾರು ಮಾಡ್ತಾರಲ್ಲ ಇದು ಮಧ್ಯದಲ್ಲಿ ಮಾಡುತ್ತೆ. ಹೌದೌದು. ಮಧ್ಯದಲ್ಲಿ ಮಾಡೋದ್ ಕೂಡ ಅದು ಲಾಸ್ಟ್ ಕನ್ಫ್ಯೂಷನ್ ಬೀಳುತ್ತೆ. ಹೋಗ್ಲೇ ಬೇಡ, ಕಾರ್ಯರೂಪ ಕೆಡೋದಿಲ್ಲ ಅದು. ಇಲ್ಲಿ ನೀವು ಕ್ರಿಟಿಸೈಸ್ ಆಗಿದ್ದಾಗ್ಲ ಹೋಗೋಣ, ಅನುಭವಿಸೋಣ, ಅದು ಏನು ಎದುರಿಸೋಣ ಅಂತ ಇದು ನಡುವಿಂದ ವಿಮರ್ಶೆ ಸರಿಯಾಗಿ ಕೊಟ್ರ ಅದು ಎದ್ದು ಬಿಡುತ್ತೆ. ನೀವು ಅಲಾರಾಮ್ ಬಿಡೋದು ಬೇಡ. ಉದಾಹರಣೆ ನಿಮ್ಗೆ ಹೇಳ್ತೀನಿ. ನಿಮ್ಮ ಮಗಳ ಮದುವೆನೋ ನಿಮ್ಮ ಬಳಗದ ಮದುವೆಗೆ ಅಂದಾಗ ಇಲ್ಲಿ ಏನ್ ಮಾಡ್ತೀರಿ? ಡ್ರೀಮ್ ಕಟ್ತಿರಲ್ಲ, ಕನಸು ಕಾಣ್ತೀವಿ ಮೇಡಮ್. ಕನಸು ಏನ್ ಕಾಣ್ತೀರಿ? ನಾವು ಕರೆಕ್ಟ್ ಆಗಿ ಆಯಾರ ಮಾಡ್ಬೇಕು, ಇನ್ ಟೈಮಿಗೆ ಹೋಗ್ಬೇಕು, ಅದನ್ನ ಮಾಡ್ಬೇಕಂತ. ಇಲ್ಲಿ ಏನ್ ಹೇಳುತ್ತಾ, ನಮ್ಮ ಫ್ಯಾಮಿಲಿ ಅದು, ನಮ್ದು ಅದು ಅಂತ ಹೇಳ್ತಾರೆ. ಹೌದೌದು. ಹಾಗಾದ್ರೆ ಲಾಸ್ಟಿಗೆ ನೀವು ಸಕ್ಸಸ್ ಆಗಿ ಮಾಡ್ತೀರಲ್ಲ? ಮಾಡ್ತೀವಲ್ಲ ಮೇಡಮ್. 3 ನಡೆಯಂಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇದೇ ನಾನು 3 ಪ್ರಕೃತಿ ಹೇಳಿದ್ದು. ಏನು? ಡ್ರೀಮರ್, ಆಮೇಲೆ ಕ್ರಿಟಿಕ್ ಅಂಡ್ ಡೂವರ್. ಇವು 3 ಇರ್ಬೇಕು. ಸೊ ನೀವ್ ಹೇಳೋ ಲೆಕ್ಕಕ್ಕೆ ಕನಸು ಕಾಣಬೇಕು, ಸಣ್ಣ ಕೆಲಸ ಒಂದು ವಿಶ್ಲೇಷಣೆ ಮಾಡಬೇಕು, ಹಾಗೂ ಒಂದು ಅದಕ್ಕೆ ನೀವೊಂದು ಅನುಭವಿಸ್ಬೇಕು ಅಂತೀರಾ? ಮಾಡ್ತೀರಿ. ನೀವು ಇದನ್ನ 3ನ್ನ ನಿಮ್ ಫ್ಯಾಮಿಲಿ ಬಂದಾಗ ಮಾಡ್ತಿರೋ ಇಲ್ಲ? 100% ಮಾಡ್ತೀವಿ. ರಾತ್ರಿ ಹೋಗಿ ಮಾಡ್ತಿರಲ್ಲ, ಅವಾಗ ಹಗ್ಲೊತ್ತೊಂದು ನೋಡ್ತೀರಾ? ಯಾರ ರಿಸ್ಕ್ ಬಂದ್ರು ಕಳಿಸ್ತಿರಲ್ಲ? ಮಗನಿಗೆ ಏನಾರ ನೌಕರಿ ಬೇಕಂದ್ರೆ ಮಿಲಿಟರಿಯಾಗಿ ಬಂದ್ರು ಕೂಡ ಹೋಗ್ಬಿಡು ನೀನು ಅಂತೀರಿ. ಅವನು ತನ್ನ ನೌಕರಿ ಅನ್ನೋ ಅರ್ಥ ಆಗ್ಬಿಟ್ಟಿರ್ತೈತಿ. ಆ ಸಾವು ನೋವು ಹೋಗ್ಕಾನ, ಉಳಿದಿದ್ದತ್ತಿಗೆ ಯಾಕೆ ಮಾಡಂಗಿಲ್ಲ? ಆಮೇಲೆ ಸಿಟ್ಟು ನಾನು ಬಯಸೋದಿಲ್ಲ, ಪುಗಸಟ್ಟೆ ಬರೋಂಥದ್ದು, ಅದು ನ್ಯಾಚುರಲ್. ಈಗ ಸಿಟ್ಟು ಈಗಿನ ಕಾಲದಲ್ಲಿ ಭಾಳ ಆಗಿದೆ ಅಲ್ಲ ಮೇಡಮ್, ಹೆಂಗೆ ನಿಮ್ಮ ಅನುಭವದ ಪ್ರಕಾರ ಹೆಂಗೆ? ಅದು ಸಿಟ್ಟು ಯಾಕೆ ಬರ್ತಂದ್ರ, ಇಲ್ಲಿ ಈ 2 ಪ್ಯಾರಲಿಮೀಟರ್ ಅದಾವಲ್ಲ ನಡುವೆ,
ವಿಮರ್ಶೆ. ಹ್ಮ್ ಲೋವರು ಹೈಯರ್ ಐತಿ. ಈ ಲೋವರ್ ಇದ್ರೆ ನಾವು ನೆಗೆಟಿವ್ ಕಡೆ ಬರ್ತೀವಿ, ಹೈಯರ್ ಇದ್ರೆ ಪಾಸಿಟಿವ್ ಕಡೆ ಹೋಗ್ತೀವಿ. ಆ ಹೈಯರ್ ಇಲ್ಲ ಈಗ. ಯಾಕಿಲ್ಲ ಅಂದ್ರೆ ಈ ನಾವು ಇನ್ನೊಬ್ರ ವಿಷಯ ನಮ್ಮ ತಲೆ ತುಂಬ್ಕೊಂತ ಬಂದೀವಿ. ಯಾವಾಗ ನಾನು ಇದು ನನ್ನ ವಿಮರ್ಶೆ ಮಾಡೋದು, ನೀವು ನಿಮ್ಮ ಪಾಡಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗಲ್ವ ಉತ್ತರ ಸಿಗೋದು. ನೀವು ಮಾಡಲ್ಲ, ಹೌದು ಅದನ್ನ ಹೇಳೋದು. ಅದು 3 ಪ್ಯಾರಾಮೀಟರ್. ಇವು 3ನ್ನು ಯಾರು ಬ್ಯಾಲೆನ್ಸ್ ಮಾಡಿರ್ತಾರೋ, ಉದಾಹರಣೆಯಾಗಿ ಕನಸು ಕಟ್ಟೋದು. ಕನಸು ಕಟ್ಟೋಂದ್ರೆ ಅಬ್ದುಲ್ ಕಲಾಂ ಅಂತಲ್ಲ. ನಾನು ಒಂದು ಇವತ್ತು ಬೇಗ ಹೇಳ್ತೀನಿ, ಇಂಥದ್ದು ಒಂದು 10 ದಿವಸ ನೀವು ಮಾಡ್ಕೊಂತ ಹೋದ್ರಂದ್ರೆ 11 ದಿವಸ ನೀವು ರೂಟೀನ್ ಆಗುತ್ತದೆ. ಕರೆಕ್ಟ್ ಮೇಡಮ್. ಅದು ಒಂದು ಆಟೋಮಿಕ್ ಹ್ಯಾಬಿಟ್ಸ್ ಅಂತ ಹೇಳಿ ಒಂದು ಬುಕ್ ಇದೆ, ಅದ್ರಲ್ಲಿ ಅದೇ ಹೇಳ್ತಾನೆ ಅವನು. ಸಣ್ಣ ಸಣ್ಣ ಚೇಂಜ್ಗಳನ್ನ ನೀವು ಮಾಡಬೇಕು, ಯಾವುದೇ ದೊಡ್ಡ ಚೇಂಜ್ಗಳು ಮಾಡಬಾರ್ದು. 10 ದಿವಸ ನೀವು ಮಾಡಲ್ಲ. ಹೌದೌದು, 10 ದಿವಸ ನೀವು ಮಾಡಲ್ಲ. 10 ದಿವಸದಾಗಲೇ ಒಂದ್ ದಿವಸ ಎಡ್ಕೊಂಡು ಬಿದ್ದಿರ್ತ. ಎಡ್ಕೊಂಡು ಬೀಳಿ. ಆದ್ರೆ ಅದು ನ್ಯಾಚುರಲ್. ಈಗ ನನಗೆ ಸಿಟ್ಟು ಬರೋದಿಲ್ಲ. ಸಿಟ್ಟು ನ್ಯಾಚುರಲ್ ಬರುತ್ತಂದ್ರೆ ನ್ಯಾಚುರಲ್ ಪ್ರಕೃತಿ. ಅದು ಮನುಷ್ಯ ಹುಟ್ಟಿದ ಮೇಲೆ ಅದು ಸಿಟ್ಟು ಸ್ವಲ್ಪ ಬರಲೇಬೇಕು. ಆ ಟೈಪು ನೀವು ನಿರ್ಣಯ ತೊಗೊಂಡು ಒಂದು 2 ದಿವಸ ಫೇಲ್ಯೂರ್ ಹಾಕಿರಿ, ಆಗಲಿ ಬಿಡ್ತೀರಿ. ಆದ್ರೆ ಕಾಯಿ ಇಡೋವಂಥದ್ದು ಫಾಲೋ ಅಪ್ ನಿಮ್ಮಲ್ಲಿ ಸ್ಟ್ರಾಂಗ್ ಇರ್ಬೇಕು. ಆ ಫಾಲೋ ಅಪ್ ಬರಬೇಕು, ಡೂವರ್ ಬರ್ಬೇಕಂದ್ರೆ ಈ ಕ್ರಿಟಿಸಿಕ್ ಗಟ್ಟಿಯಾಗಿರ್ಬೇಕು, ಹೈ ಕಡೆ ಹೋಗ್ಬೇಕು, ಇಲ್ಲದ್ರೆ ಆಗಲ್ಲ. ಸೊ ಈಗಿನ ಹುಡುಗರು ಯಾಕೆ ಮೇಡಮ್ ಯಾರು ವ್ಯಾಯಾಮ ಮಾಡಲ್ಲ? ನೀವ್ ಹೇಳ್ತಾ ಇದ್ರಿ ವ್ಯಾಯಾಮ ಮಾಡಬೇಕು, ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ. ವ್ಯಾಯಾಮ ಯಾಕೆ ಮಾಡಲ್ಲ ಅಂದ್ರೆ ಬೆಳಿಗ್ಗೆ ಅದಕ್ಕೆ ನಮ್ಮ ಪಾಲಕರು ಜಲ್ದಿ ಹೇಳೋದು ನಾವು ಕಲ್ತಿದ್ರ ಅದು ಆಟೋಮೆಟಿಕ್ ಬರುತ್ತೆ. ಹೌದು ಮೇಡಮ್, ಈಗೆಲ್ಲ ಮನೆಯ ಮೊದಲ ಪಾಠಶಾಲೆ. ಹೌದೌದೌದು. ಮನೆಯ ಕುಟುಂಬವೇ ಮೊದಲ ಗುರು. ತಾಯಿ ಅನ್ನೋದಿಲ್ಲ ಈಗ, ಮೊದಲ ಮನೆಯ ಎಲ್ಲಾ ಮೆಂಬರ್ಸ್ ಮೊದಲ ಗುರು. ಹೌದೌದು. ಅವ್ರೆಲ್ಲಾರು ಹೆಂಗ ಗುರು ಅಂತ ನಿದ್ದೆ ಹೊಡಿತಾ ಇರ್ಬೇಕಾದ್ರೆ ಹೌದಾ? ಹೌದಿಲ್ಲ? ಅವರೇ 11 ಗಂಟೆವರೆಗೆ ಮಲಗ್ತಾರೆ. ನಡೀಲಿ ಬಿಡು, ಸಂಡೇ ಬಂದೈತಿ ಮಕ್ಕಳು, ಮಂಡೇ ಬಂದೈತಿ ಮಕ್ಕಳು ಬಿಡು ಅಂದ್ರೆ. ಮತ್ತೆ ಅದನ್ನ ವಿಮರ್ಶೆ ಯಾವಾಗ ಹೇಳ್ತೇನೆ, ನನ್ನೊಳಗೆ 1000 ಕೋಟಿ ಹಣ ಇದ್ರು ಕೂಡ, 1000 ಗುಣಗಳಿದ್ರು ಕೂಡ, ನನ್ನೊಳಗೆ ನನ್ನ ವಿಮರ್ಶೆ ಆಗದೆ ಹೋದ್ರೆ ನಾನು ಬದಲಾಗಲ್ಲ. ಅಂದ್ರೆ ನೀವ್ ಹೇಳೋದು 1000 ಕೋಟಿ ಇದ್ರೆ ಕೂಡ ನಮ್ಮಷ್ಟಕ್ಕೆ ನಾವು ವಿಮರ್ಶೆ ಮಾಡ್ಕೋಬೇಕು ಅಂತೀರಾ ನೀವು? ವಿಮರ್ಶೆ ಮಾಡ್ಕೊಂಡ್ರೆ ಜೀವನ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ ಅಂತ. ವಿಮರ್ಶೆ ಇದೆಯಲ್ಲ, ಹೌದು. ಇದು ಸರಿ ತಪ್ಪು ತಕ್ಕಡಿ ಹಾಕ್ಲೇಬೇಕು. ಬರೇ ಒಂದು ಹೂ ಮಾಲೆ ತಗೊಳ್ಳುವಾಗ ಹೂವಿನ ಹತ್ರ ಹೋಗಿ ಅವನು ಹೂವು ಸರಿ ಅದಾವ ಇಲ್ಲ, ಅದ್ರಾಗ ಬಾಡೆ ಎಷ್ಟು, ನಾಳೆ ಬರ್ತೈತಿಲ್ಲ, ಇವತ್ತು ಬರ್ತಲ್ಲ, 10 ರೂಪಾಯಿದಾಗ ನೀವು ವಿಚಾರ ಮಾಡೋರು ನಿಮ್ಮ ಬದುಕಿಗೆ ಯಾಕೆ ವಿಚಾರ ಮಾಡಲ್ಲ? ಅದಕ್ಕಾಗಿ ಈಗ ವಿಚಾರ ಮಾಡೋದೇ ಬಿಟ್ಟಿದಾರಲ್ಲ ಮೇಡಮ್. ಎಲ್ಲ ಪ್ಲಾಸ್ಟಿಕ್ ಹೂವು ತಗೊಳ್ತಾ ಇದ್ದಾರೆ. ಈಗ ಸೌಂದರ್ಯ ಹಂಗಲ್ಲ, ಈಗ ಸೌಂದರ್ಯವನ್ನ ನೋಡೋದಾಗ್ಲಿ ಅಥವಾ ಒಂದು ಅನುಭವಿಸೋದಾಗ್ಲಿ ಮನುಷ್ಯರು ಮರ್ತು ಬಿಟ್ಟಿದಾರಲ್ಲ. ಅದು ಯಾಕಂದ್ರೆ ಅವ್ರಿಗೆ ಪೇಷನ್ಸ್ ಇಲ್ಲ. ದಿನಕ್ಕೆ ಪ್ರತಿ ದಿವಸ ವಿಮರ್ಶೆ ಬೇಡ ಅಂತಾರ. ಅದಕ್ಕೆ ವಿಮರ್ಶೆ ಎಲ್ಲ ತಲೆ ಟೆನ್ಷನ್ ಬೇಡ. ಈ ವಿಮರ್ಶೆ ಅನ್ನೋದ ಸ್ಟ್ರೆಸ್ ಅನ್ಕೊಂಡಾರ. ಅದು ಬೇಡ ಅನ್ನೋದಕ್ಕ ಸರಳೀಕರಣ. ದಿನಾ ಬಾಂಡೆ ತಿಕ್ಕದ್ ಬೇಡ ಅಂತ ತಾಮ್ರದ್ದು ದೇವ್ರಿಗೆ ಇಡ್ತಿದ್ರು. ಈಗ ತಿಕ್ಕದ್ ಬೇಡ ಅಂತ ಏನ್ ಮಾಡಿದ್ರು, ಯೂಸ್ ಅಂಡ್ ಥ್ರೋ ತಂದ್ರು. ಆಮೇಲೆ ಅದು ಒಳಗ ತಾಮ್ರದಿಟ್ಟು ಹೊರಗ ಸ್ಟೀಲ್ ಇಟ್ಕೊಂಡು ಒಳಗಿನ ತಾಮ್ರದ ಹೊಟ್ಟೆಗೋತು, ಹೊರಗಿನ ಸ್ಟೀಲು ತಿಕ್ಕ ತಪ್ಪಿಸ್ತಂತರು. ಇದು ಕರೆಕ್ಟ್ ವಿಮರ್ಶೆ ಆಗುದಿಲ್ಲ. ಬಾಂಡೇಕ ಮನಸ್ಸಿಗೆ ಎಲ್ಲ ಬೇರೆದಕ್ಕೆ ವಿಮರ್ಶೆ ಮಾಡುವಾಗ ನಮ್ಮ ಮನಸ್ಸಿಗೆ ಯಾಕೆ ಮಾಡಲ್ಲ? ಹೌದು, ನಮ್ಮ ಮನಸ್ಸಿಗೆ ಯಾಕೆ ಮಾಡಲ್ಲ? ಹೊರಗಿಂದ ಅಷ್ಟು ವಿಮರ್ಶೆ ಮಾಡ್ತೀರಿ. ಒಂದು ಕನ್ಯಾ ಒಂದು ವರ ಹುಡುಕ್ಬೇಕಾರ ಇಡೀ ಜಗತ್ತು ಜಾಲಾಡಿಸಿರ್ತೀರಿ, 3 ವರ್ಷ ತಗೊಂಡ್ರು ಕೂಡ ಅಲ್ಲಿ ಅವ ವಿಮರ್ಶಕ ಸರಿಯಾಗಿ ಹೊಂದ್ಕೊಳ್ಳಿಲ್ಲ ಅಂದ್ರೆ ನೀವು ವಿಮರ್ಶೆ ಎಲ್ಲಿಗೆ ಹೋತು? ಆದ್ರೂ ಈಗ ನೀವ್ ಹೇಳ್ದಂಗೆ 3 ವರ್ಷ ತಗೊಂಡು ನಾವು ವಿಮರ್ಶೆ ಮಾಡಿ ಮದುವೆಗಳು ಮಾಡಿದ್ರೆ ಕೂಡ ವಿಮರ್ಶಕರಾಗೋದಿಲ್ಲ. 3 ತಿಂಗಳ ನಡೀತಾ ಇಲ್ಲಲ್ಲ ಮೇಡಮ್. ಯಾಕೆ? ಇದಕ್ಕೇನ್ ಕಾರಣ? ಅದಕ್ಕೆ ಕಾರಣ ಅವರು ಪರಿಪೂರ್ಣ ವಿಮರ್ಶಕರಾಗಿ ಈ 3 ಬ್ಯಾಲೆನ್ಸ್ ಕಟ್ಟಬೇಕು. ಈ ಬ್ರೇನ್ ಒಳಗೆ ಈ 3 ಅದಾವ್ರಿ, 3 ಅದಾವು. ಆಮೇಲೆ ಲೆಫ್ಟ್ ಒಂದೈತಿ, ರೈಟ್ ಒಂದೈತಿ. ಆ ಡೈರೆಕ್ಷನ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಲೆಫ್ಟ್ ರೈಟ್ ಐತಿ. ಒಂದು ನಮ್ಮದನ್ನ ಎಮೋಷನ್ನ ನೋಡ್ತಾ ಇರ್ತೀವಿ. ಓಕೆ, ನಾವು ಸೀದಾ ನೋಡ್ತಿರ್ತೀವಿ ಟಿವಿ ಸೀರಿಯಲ್. ಒಂದು ಸನ್ನಿವೇಶ ಬಂದ ಕೂಡ ಎಡಗಡೆದ ಅದಕ್ಕೆ ಟಚ್ ಕೊಡುತ್ತೆ, ಇದು ನಮ್ಮ ಘಟನೆ ಅಂತ. ಒಂದು ಕೂಡ ನಮ್ಮ ಕಣ್ಣ ನೀರು ಬರುತ್ತೆ. ಅದು ಬರ್ದೇ ಇದ್ರೆ ಒಂದು ಹೆಣ ನೋಡಿದ್ರೆ ನಿಮ್ಗೆ ಏನ್ ಅನ್ಸಲ್ಲ. ಯಾವಾಗ ನೀವು ಅದಕ್ಕೆ ವಿಮರ್ಶೆಗೆ ಇಳ್ಕೊಂಡು ಟಚ್ ಕೊಡ್ತಿರೋ ಅವಾಗ ನಿಮ್ಗೆ ನೋವಾಗುತ್ತೆ. ಹೌದಲ್ಲ? ಈಗ ಹೆಣ ಕೂಡ ನೋಡಿದ್ರು ಜನ ನಗ್ತಾ ಇದಾರಲ್ಲ ಮೇಡಮ್. ಯಾಕೆ? ಅದು ದುಃಖ ಅಂದ್ರೆ ಅರ್ಥ ಗೊತ್ತಿಲ್ವಾ ಅಥವಾ ಹೆಂಗೆ? ಅವರಿಗೆ ತಮ್ಮ ಸಮೀಪದ ಘಟನೆಗಳು ಅಪ್ರೋಚ್ ಆಗಿರಂಗಿಲ್ಲ. ಬೇರೆಯವ್ರ ಕಂಡಾಗ ಈಗ ಮಂದಿ ಹೊಲದ ಕಸ ಚಲ್ತೀವಿ ಮೇಡಮ್. ಅದೇ ಈ ಕಸದಂತೂ ದೊಡ್ಡ ಒಂದು ಪಂಚಾಯತಿ ಆಗೋಗ್ಬಿಟ್ಟಿದೆ. ಅಂಗಳದಾಗ ಹಾಕಂದ್ರ ಎಷ್ಟು ಜಗಳ ಸಿಟ್ಟೋಕಿವಿ. ಹೌದೌದೌದು. ಇದೇ ತತ್ವ ನಮ್ಮ ಮನಸ್ಸಿಗೂ ಐತಿ. ಇದೇ ತತ್ವ ನಮ್ಮ ಮನಸ್ಸಿಗೆ ಐತಿ. ಬ್ಯಾಡಾಗಿತ್ತಂದ್ರ ಅಲ್ಲಿ ನಡುವಿಂದ ಐತಲ್ಲ, ಮಕ್ಕಳ ಮುಚ್ಕೊಂಡು ಕುಂದಿರುತ್ತೆ ಸ್ಟಾಪ್. ಅದಕ್ಕೆ ವಿಮರ್ಶೆ ಬರಂಗಿಲ್ಲ. ಇದು ನಮ್ದು ಮಾಡಬಾರ್ದು, ಇದು ಮಾಡ್ಬೇಕಂದಾಗ ಎತ್ಕೊಂಡು ಹೋಗ್ತೀವಿ. ಅದಕ್ಕೆ ಹೇಳೋದು ವಿಮರ್ಶೆಯಿಂದ ಕ್ರಿಟಿಸೈಸ್ ಅಲ್ಲ,
ಒಳ್ಳೇದನ್ನ ಕೆಟ್ಟದನ್ನ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಹೌದು. ಹಾಕಿ ತಕ್ಕಡಿ ಹಾಕಿ ಯೋಚನೆ ಮಾಡುವಂತ ಪ್ರಕ್ರಿಯೆ. ಹೌದು ಗೊತ್ತಾಯ್ತಾ ನಿಮ್ಗೆ? ಹೌದೌದು ಅದು ಮೇಡಮ್. ಇರ್ಬೇಕಂತ ನಾನು. ಓಕೆ. ಬಟ್ ಈಗಿನ ಹುಡುಗರಿಗೆ ಏನ್ ಸಂದೇಶ ಕೊಡ್ತೀರಿ ನೀವು? ನಾ ಹುಡುಗರಿಗೆ ಸಂದೇಶ ಕೊಡೋ ಅನ್ನೋದಕ್ಕಿಂತ ಇಡೀ ವ್ಯವಸ್ಥೆಯಲ್ಲಿ ಟೆಕ್ನಾಲಜಿ ಬದಲಾಗೈತಿ. ಬರೀ ನಾವು ಮೌಖಿಕವಾಗಿ ನಾವು ಹೇಳೋದ್ರಿಂದ ಅಲ್ಲ. ಹಿಂದಿನ ಗುರುಗಳು ಹೆಂಗಿದ್ರು ಗೊತ್ತಾ, ನಮ್ಗಂತೂ ಸರಳವಾಗಿರ್ತಿದ್ರು, ನಮ್ಗೆ ಹೇಳ್ಕೊಡ್ತಿದ್ರು, ನಾವು ಅಪ್ಲೈ ಮಾಡ್ತಿದ್ವಿ. ಉದಾಹರಣೆ, ನಮ್ಮದೇ ಒಂದು ಸ್ಟೂಡೆಂಟ್ಗೆ ಅವ್ನ ರಿಸಲ್ಟ್ ಹೋಗಿದ್ರೆ ಅವರ ಗುರು ಅವ್ರ ಮನೆತನ ಹೋದರು. ಯಾಕೆ ಹೋದರು? ಭಾವನಾತ್ಮಕ, ನೈತಿಕತೆ, ಆ ವೃತ್ತಿಯ ತತ್ವ, ಹೀಗೆ ಆ ವೃತ್ತಿಯ ತತ್ವ ಸಂಬಳಕ್ಕಾಗಿರ್ದಾನೆ ಅದು ಬದುಕಿಗಾಗಿದ್ರೆ ಖಂಡಿತ ಗುರು ಪರಂಪರೆಯೊಳಗೆ, ವಿದ್ಯಾರ್ಥಿ ಪರಂಪರೆಯೊಳಗೆ, ನಮ್ಮ ತಂದೆ ತಾಯಿ ಪರಂಪರೆಯೊಳಗೆ ಸುಧಾರಿಸ್ತೈತಿ. ಅದು ನಮಗೆ ಮೊದಲು ಬರಬೇಕು. ನಮಗೆ ಆಮೇಲೆ ಯುವಕರು ಕೂಡ ನಾವು ಹೇಳಿದ್ದು ಕೇಳುವಲ್ರಿ ಈಗ. ಕಾರಣ ಹೊರ ಜಗತ್ತು ಗ್ಲೋಬಲೈಸೇಷನ್ ಆಗಿ ಸಣ್ಣದಾಗೈತಿ. ಹೊರ ಜಗತ್ತು ಗ್ಲೋಬಲೈಸೇಷನ್, ಟೆಕ್ನಾಲಜಿ ಬೆಳೆದು ಸಣ್ಣದಾಗಿದೆ. ನಿಜ, ಈ ಮಾತು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಇದು ಯಾಕಂದ್ರೆ ಖಾಸಗೀಕರಣ, ಇದು ಏನಂತೀರಿ, ಖಾಸಗೀಕರಣ, ಬಂಡವಾಳಶಾಹಿ, ಕ್ಯಾಪಿಟಲಿಸಮ್, ಖಾಸಗೀಕರಣ, ಜಾಗತೀಕರಣ, ಇನ್ನೊಂದು 3 ವರ್ಡ್ ಬರೋದು ನನಗೆ. ನಮ್ದೇ ಕಾಮರ್ಸ್ ಸಬ್ಜೆಕ್ಟ್ ಅದು. ಜಾಗತೀಕರಣ, ಖಾಸಗೀಕರಣ ಹೋಗಿ ಜಾಗತೀಕರಣಕ್ಕೆ ಹೋಗುತ್ತಾ. ಇಲ್ಲಿಂದ ಮನೆ ಇದ್ದಿದ್ದು ಹೋಗಿ ಇದು ಜಗತ್ತಿಗೆ ಹೋಗುತ್ತಾ. ಈ ಎಲ್ಲ ಪ್ಯಾರಾಮೀಟರ್ ತೆಗಿತೀವಲ್ಲ, ಯುರೋಪದ ಸಂಸ್ಕೃತಿ ಬಂತು, ಪಾಶ್ಚಿಮಾತ್ಯದ ಊಟ ಬಂತು, ನಮ್ಮದನ್ನ ಅಡಿಗೆ ಮನೆ ಬಾಕ್ಲ ಹಾಕೊಂಡು ಜೊಮ್ಯಾಟೋಗಳು ಬಂದು ಹಾರಿ ಬಂದು ಹಾಡಾಗೂ ಅಡಿಗೆ ಕೊಡಕತ್ತಿದ್ರು. ಹಾಗಾದ್ರೆ ಪರಂಪರೆ ಅನ್ನೋದು ಏನು ಅಂದ್ರೆ, ನಾವು ದಿನನಿತ್ಯ ಅಳವಡಿಸ್ಕೊಡ್ತೀವಲ್ಲ ಪ್ರಾಕ್ಟೀಸ್, ಅದು 1 ವರ್ಷ ಆದ್ಮೇಲೆ ನಮ್ಮ ಪರಂಪರೆ ಆಗುತ್ತೆ. ನಿಜ ಮೇಡಮ್, ನಿಜ ನಿಜ ನಿಜ. ಈ ಪರಂಪರೆ ನಮ್ಮ ದಿನನಿತ್ಯದ ಕೆಲಸದ ಮೇಲೆ ಹೋಗುತ್ತೆ. ನಾವು ಎಷ್ಟು ಸುಶಿಸ್ತಿಯಲ್ಲಿ ಆಗ್ತೀವೋ ಅದು ಪರಂಪರೆ ಆಗುತ್ತೆ. ಇಲ್ಲಂದ್ರ ಎದ್ರನ ಬಸ್ ಸ್ಟ್ಯಾಂಡಾಗ ಹೋಗಿ ಪಿಜ್ಜಾ ತಿಂದ್ರನ, ಸಂಜೆಗೆ ಹೋಗಿ ಮನ್ಯಾಗ ಮಕ್ಕೊಂಡ್ರನ, ರಾತ್ರಿ ಎದ್ದು ಅಡಿಗೆ ಕೆಲಸ ಮಾಡಿದ್ರನ, ಬದುಕಿಯಲ್ಲಿ ಸಿಸ್ಟಮೆಟಿಕ್. ಈಗ ನೋಡ್ರಿ ಮೇಡಮ್, ನೀವು ಹೇಳ್ದಂಗೆ ಈಗ ಅಡಿಗೆ ಮನೆಗಳೇ ಇಲ್ಲ ಈಗ ಮನೆಗಳಲ್ಲಿ. ಬಹಳ ಕಡೆ ನನ್ನ ಕೆಲವು ಗೆಳೆಯರು ಇದ್ದಾರೆ. ಉದಾಹರಣೆ, ನಮ್ಮ ಪಾಲಿಟಿಷಿಯನ್ಸ್ ಒಂದು ಎಕ್ಸಾಂಪಲ್ ನಂಗೆ ಹೇಳ್ತೀನಿ. ವ್ಯವಸ್ಥೆ ಒಳಗೆ ದುಡ್ದಾದ್ಮೇಲೆ ಪಾಲಿಟಿಷಿಯನ್ ಒಂದು ಎಲೆಕ್ಷನ್ ಬಂದ್ಮೇಲೆ ಕಂಟಿನ್ಯೂ ದುಡಿತಾರೆ, ಹಗಲು ರಾತ್ರಿ. ಸಾಕಾಗಿ ಅವ್ರು ಕರೆ ಹೊಡ್ತಾರ. ಮಂದಿ ಮನೆಯಾಗಿದ್ರೆ ಮಂದಿ ಬರ್ತಾರ ಬಾ ಅಂತೇಳಿ ಫಾರೆಸ್ಟಿಗೆ ಹೋಗಿ ಕುಂತು ಜೊಮ್ಯಾಟೋಗೆ ಆರ್ಡರ್ ಮಾಡಿ ಅಲ್ಲಿಂದ ತಗೋ ಆಹಾರ ತಿಂದು ಆರಾಮ್ ರೆಸಾರ್ಟ್ ಒಳಗೆ ರೆಸ್ಟ್ ಪಡಿತಾರೆ. ಇದು ಬದಲಾದ ಪರಂಪರೆ ಅಂತಿರೋ, ವ್ಯವಸ್ಥೆ ಅಂತಿರೋ, ಸಾಮಾಜಿಕ ಇದು ಮತ್ತೆ ಕಣ್ ತೆರೆದ ಜಗತ್ತು ನೋಡಲ್ಲೇನು ಈ ಮೊಬೈಲ್ ಒಳಗೆ ನೋಡ್ತಾ ಇದೀವಿ ಮೇಡಮ್. ನೋಡಿದ್ರೆ ಕೂಡ ಯಾರು ಕಲಿತಾ ಇಲ್ಲಲ್ಲ. ಅದು ನೋಡಿದಾಗ ಕಲಿಯೋದಲ್ಲ, ಅಲ್ಲಿ ಬದಲಾವಣೆ ಹೆಂಗೆ ಬರಕ್ ಸಾಧ್ಯ ಅಂತ ನಾನು ಅನ್ನೋದು. ಈಗ ನೀವ್ ಹೇಳ್ದಂಗೆ ಭಾವನೆಗಳು ಕೂಡ ಯಾವ ತರ ಜೊಮ್ಯಾಟೊ, ಸ್ವಿಗ್ಗಿಯಲ್ಲಿ ತರಿಸಿ ನಾವು ತಿಂದು ಒರೆಸಿ ಚೆಲ್ತೀವೋ, ಅದೇ ತರ ಮನುಷ್ಯರ ಭಾವನೆಗಳು ಕೂಡ ಆಗಿದಾವೆ. ಯಾವುದೇ ಸಂಬಂಧಗಳಿಲ್ಲ ಈಗ. ಮಕ್ಕಳ ಸಂಬಂಧ ಇಲ್ಲ, ಗಂಡ ಹೆಂಡತಿ ಸಂಬಂಧಗಳಿಲ್ಲ, ತಾಯಿ ತಂದೆ ಸಂಬಂಧಗಳಿಲ್ಲ. ಅದು ಯಾಕಿಲ್ಲ ಅಂದ್ರ ಅದಕ್ಕೂ ಒಂದು ಕಾರಣ ಐತಿ. ನಾವೇನ್ ಮಾಡ್ತೀವಿ, ಈ ಒಂದು ಕಾಲಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ನೌಕರಿ ಬೇಕಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ನೋಂದಣಿ ಮಾಡ್ಕೊಂಡು ಎಂಪ್ಲಾಯ್ಮೆಂಟ್ ಮಾಡಿಸ್ಕೊಂಡು ಆಮೇಲೆ ಮ್ಯಾನ್ಯುವಲ್ ಆಗಿ ಹೋಗಿದ್ವಿ. ಮ್ಯಾನ್ಯುವಲ್ ಹೋಗೋದರ ಹಿಂದಿನ ಉದ್ದೇಶ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಕರೆಕ್ಟ್ ಮೇಡಮ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ. ಅದು ಆಕಿತ್ತು. ಹೌದು. ಈಗಿಲ್ಲ. ಒಂದು ಮೇಲೋ ಫಿಮೇಲೋ ಅಂತೇಳಿ ಒಂದು ಹಾಕ್ಬಿಡ್ತೀವಿ. ಹೆಣ್ಮಗಳು ಬಿಟ್ಟು ಹೋದ್ಲು, ದಂಪತಿಯ ಜೀವನದಲ್ಲಿ ಡೈವರ್ಸ್ ಆದ್ರೆ ಗಂಡನಿಗೆ ಯಾವಾಗ ಅನುಭವ ಆಗುತ್ತೆ ಅಂದ್ರೆ ಅವನ ಆಹಾರ ಸಿಗ್ಲಾರ್ದಾಗ, ಅವನಿಗೆ ಮಾಡ್ಕೊಳಕ್ ಬರ್ಲಾರ್ದಾಗ. ಈಗ ಅವನಿಗೆ ಅದು ಬ್ಯಾನ್ ಅನ್ಸಲ್ಲ, ಯಾಕಂದ್ರೆ ಆರ್ಡರ್ ಕೊಟ್ಟರು ಬಂತಂದ್ರೆ ನೀವು. ಇದು ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಈಗ ಮನುಷ್ಯನ ಅವಶ್ಯಕತೆನೇ ಇಲ್ಲ. ಈಗ ಪ್ರತಿಯೊಂದನು ಒಂಥರ ಜೊಮ್ಯಾಟೊ ರೆಡಿ ಆಗಿ ಹೋಗ್ಬಿಟ್ಟಿದೆ. ಅದು ಲಿಂಕ್ ತಪ್ಪಂದ್ರೆ ಇದೇನು ಅವಶ್ಯಕತೆ ಇತ್ತು, ಅಡಿಗೆ ಮಾಡಕ್ ಬರ್ತಿದ್ವು, ಅಡಿಗೆ ಸಿಗುತ್ತಾ, ಅಡಿಗೆಗೆ ಅಷ್ಟೇ ಅನ್ನೋಂಥದ್ದಿತ್ತು. ಇನ್ನು ಭಾವನೆಗಳು, ಸಂಜೆಗಾದ್ರೆ ನೀವು ಒಂಟಿ ಇರಂಗಿಲ್ಲ, ಮೊಬೈಲ್ ಕೈಯಾಗಿರುತ್ತೆ. ಹೌದೌದೌದು. ಮತ್ತೆ ಆಮೇಲೆ ಏನಾರ ಬೇಕಂದ್ರ ಕ್ಯಾಬ್ ಇಮ್ಮಿಡಿಯೇಟ್ ಬರ್ತ ಹೋಗ್ಕಿರಿ. ಗಂಡ್ಮಕ್ಳು ಭಾಳ ಅಂದ್ರ ಇದಕ್ಕೆ ಹೋಗ್ತಾರ, ಅವ್ರವ್ರ ಟೆಂಟ್ಗೆ ಹೋಗ್ತಾರ. ಹೆಣ್ಮಕ್ಳು ಗುಡಿ ಗುಂಡಾರ ವ್ಯವಸ್ಥೆಗೆ ಹೊಂಟು ಬಿಡ್ತಾರ. ಮತ್ತೆ ಎಲ್ಲವೂ ಇಲ್ಲೇ ಅದಾವು. ಅಲ್ಲಿ ಗುಡಿಗಳಿಗೆ ಹೋದ್ರೆ ಕೂಡ ಭಕ್ತಿ ಭಾವದಿಂದ ಹೋಗಲ್ಲ ಮೇಡಮ್. ಬರೀ ಕೇವಲ ತೋರ್ಪಡಿಕೆ, ಮೊಬೈಲ್ ತೋರಿಸ್ಕೊಂಡು, ಮೊಬೈಲ್ ಫೋಟೋಗಳು ತಕ್ಕೊಂಡು. ಕಾರ್ಯಕ್ರಮ ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮ ನೋಡ್ರಿ, ಅದ್ರೊಳಗೆ ಆರಂಭದಲ್ಲಿ ಇರುವಂತ ಒಂದು ಸ್ವಲ್ಪ ಆಸಕ್ತಿ ಹಿಂದಿನ ಲಾಸ್ಟ್ ಲೈನ್ಗಳು ನೋಡ್ಬೇಕು ನೀವು. ಫ್ರಂಟ್ ಅಲ್ಲ, ಲಾಸ್ಟ್ ನೋಡ್ಬೇಕು. ಲಾಸ್ಟ್ ನೋಡಿದಾಗ ಅಲ್ಲಿ ಯಾರು ಲಕ್ಷ್ಯ ಬಾಳ ಇರಂಗೇ ಇಲ್ಲ, ತಲೆ ಕೆಳಗೆ ಇರ್ತಾವ. ಅಂದ್ರೆ ತಲೆ ತೆಗಿಸಿ ನಾವು ಮೊಬೈಲ್ ನೋಡೋದ್ರಿಂದ ಅದು ತಲೆ ಎಲ್ಲಿ ಎತ್ತಿಸುತ್ತೆ ನಮ್ಮನ್ನ. ತಲೆ ಎತ್ತಕ್ ಅವಕಾಶನೇ ಕೊಡಲ್ಲ. ತಲೆ ಅಂದ್ರೆ ಬೇರೆ ಬರೇ ಮೊಬೈಲ್ ನೋಡಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ಮೊಬೈಲ್ ಕೂಡ ತಲೆ ಎತ್ತುವಂಗ ಕೆಲಸ ಮಾಡುತ್ತಾ. ಉದಾಹರಣೆ, ನಾವೇ ಒಂದು ಯಾವ್ದಾರ ಟಾಪಿಕ್ ಕೊಟ್ರೆ, ಈಗ ನಾನೇ ರೀಸೆಂಟ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಉತ್ಸವಕ್ಕೆ ಮೊನ್ನೆ ಹೋಗಿ ಒಂದು ಉಪನ್ಯಾಸನ ಕೊಟ್ಟು ಬಂದೆ. ಯಾವುದು ರಾಣಿಯ ಯಾವ್ದದು ಕಿತ್ತೂರು ವಂಶಸ್ಥರಲ್ಲಿ
ದತ್ತು ಪ್ರಕ್ರಿಯೆಯಲ್ಲಿ ರಾಣಿಯರ ಪಾತ್ರ ಅಂತ. ಕಿತ್ತೂರು ವಂಶಸ್ಥರಲ್ಲಿ ದತ್ತು ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ರಾಣಿಯರ ಪಾತ್ರ ಅಂತ. ಆ ವಿಷಯ ನಾವು ಸಂಗ್ರಹಿಸ್ಬೇಕಾದ್ರೆ ನಮ್ಗೆ ಎಷ್ಟು ಮೊಬೈಲ್ ಹೆಲ್ಪ್ ಆಗ್ತದೆ. ನಿಜ ಮೇಡಮ್, ಹೌದೌದು ಹೌದೌದು. ನನ್ನ ಜ್ಞಾನ ವಿಸ್ತರಣೆಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಸಾಫ್ಟ್ವೇರ್ ಐತಿ ಇದ್ರಾಗ. ಅದನ್ನ ಕೊಟ್ಟು ಬಿಟ್ರೆ ನೀವು ವಿಷಯ ನಮ್ಮ ಮುಂದೆ ತಂದು ಸುರಿತೈತಿ, ವಿಷಯ ನಮ್ಮ ಮುಂದೆ ತಂದು ಸುರಿತೈತಿ. ಹೌದಾ? ಹೌದೌದು ಮೇಡಮ್. ಅದು ಇಲ್ಲ ಅಂತಂದ್ರೆ ಮತ್ತೆ ಅದನ್ನ ಬಳಸ್ಕೋಬೇಕಲ್ಲ ನೀವು. ಅಲ್ಲ ಮೇಡಮ್, ಈಗ ನೀವು ಹೇಳ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಬಟ್ ಅದರಲ್ಲಿ ಏನ್ ಕೇಳ್ಬೇಕನ್ನೋದು ಈಗಿನ ಹುಡುಗರಿಗೆ ಗೊತ್ತಿಲ್ಲಲ್ಲ. ಅದನ್ನ ಕೇಳ್ಬೇಕಂತ ಗೊತ್ತಿಲ್ಲ. ಕೇವಲ ಗೊತ್ತಿರೋದೇನಂತ ಹೇಳಿದ್ರೆ ಬರೇ ಈ ಧರ್ಮದ ಬಗ್ಗೆ, ಜಗಳಗಳ ಬಗ್ಗೆ, ಆಮೇಲೆ ಕ್ರೂಯಾಲಿಟಿ ಬಗ್ಗೆನೇ ಕೇಳ್ತಾರಲ್ಲ ಹುಡುಗರು. ಯಾಕೆ? ಮೌನದ ಭಾಷೆಯಲ್ಲಿ ಒಂದು ವರ್ಗ ಅವ್ರನ್ನ ತಯಾರು ಮಾಡೈತಿ. ತಯಾರು ಮಾಡಿದಾಗ ಇಲ್ಲಿ ಬಡತನ ಅನ್ನೋದು ಒಂದಿಷ್ಟು ಕೆಡಿಸುತ್ತೆ, ಎಲ್ಲರಿಗೂ ಅಲ್ಲ. ಕೆಲವರು ಬಡತನದಲ್ಲೇನೆ IAS ಆಫೀಸರ್ ಇದ್ದಾರೆ. ಅದು ಅವ್ರಿಗಿರುವಂಥದ್ದು ಹೈ ಪವರ್ ಹೇಳಿದ್ದೆ ನಿಮ್ಗೆ, ಹೈ ಇರುತ್ತೆ. ಇನ್ನು ಶ್ರೀಮಂತರ ಮಕ್ಕಳಿದ್ರು ಕೂಡ ನೀಚರಾಗಿ ಹೋಗ್ತಾರೆ. ಕಾರಣ ಅವ್ರಿಗೆ ಲೋವ್ ಇರುತ್ತೆ. ಎಲ್ಲಿ ಅವಕಾಶಗಳನ್ನು ನೀವೆಲ್ಲ ರೆಡಿಮೇಡ್ ಕೊಡ್ತೀರಿ ಅಲ್ಲಿ ಸ್ಟ್ರಾಂಗ್ ಆಗಲ್ಲ. ಎಲ್ಲಿ ತಾವೇ ಗಳಿಸ್ಕೋತಾರಲ್ಲ ಅದ್ರೊಳಗೆ ನೈತಿಕ ಅರ್ಥ ಇರ್ತಾ ಅವ್ರು ಗಟ್ಟಿ ಹಾಕ್ತಾರೆ. ಆದರೆ ಯುವ ಜನರಿಗೆ ಏನಾಗೈತೆ ಅಂದ್ರೆ ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ರೀತಿ ಅವ್ರನ್ನ ಎಲ್ಲ ಮನಸ್ಸು. ಆಮೇಲೆ ಯುವ ಜನತೆ ಹೆಂಗಿರ್ತಂದ್ರೆ ಪರಿಪೂರ್ಣ ಮೂರ್ತಿ ಆಗೋ ಮಣ್ಣಲ್ಲ ಅದು. ಅಂದ್ರೆ ನೀವು ಮೂರ್ತಿ ಆಗಲ್ಲ ಈಗಿನ ಜನ. ಮೂರ್ತಿ ಅಲ್ಲ, ಅರ್ಥ ಅಲ್ಲ. ಆ ಏಜ್ ಹೆಂಗಿರ್ತಂತ ಪಾಪ ಅವ್ರಿಗೆ ಆ ಟೈಮಲ್ಲಿ ಡೈರೆಕ್ಷನ್ ಬೇಕು. ಅದು ರೆಡಿ ಹದವಾದ ಮಣ್ಣು ಅದು. ಅದನ್ನು ಕೊಡೋದಕ್ಕೊಬ್ಬ ಗುರು ಬೇಕು, ಸಮಾಜ ಬೇಕು, ಪರಂಪರೆ ಬೇಕು, ಮತ್ತು ಸುತ್ತಮುತ್ತ ವಾತಾವರಣ ಬೇಕು. ಆ ವಾತಾವರಣ ಇಲ್ಲ ಅಂದ್ರೆ ಆತ ಹೆಂಗೆ ಕಟ್ಕೊಳಕ್ಕೆ ಸಾಧ್ಯ ಆಗುತ್ತಾ? ರೆಡಿಮೇಡ್ ಹಾಕಿವ ಒಂದು ಮಗು ಕೂಡ ಎಡವುತ್ತೆ, ಬೀಳುತ್ತೆ. ಹೌದಿಲ್ಲೋ? ನಡೆಯೋ ಕಲಿಯುವಾಗ ಹಂಗೆ ಈ ವ್ಯಕ್ತಿ ಕೂಡ ಯುವಕರು ಅವ್ರಿಗೆ ಗೊತ್ತಿಲ್ಲಂಗೆ ಕೆಲವರು ತಪ್ಪು ಮಾಡ್ತಾರೆ. ಎಲ್ಲ ಯುವಕರು ಅಲ್ಲ. ಎಷ್ಟು ಯುವಕರು ಸಂಘಟನೆಗಾರರದಾರ, ಎಷ್ಟು ಯುವಕರು ಈ ಸೋಷಿಯಲ್ ಸಂಘಗಳನ್ನು ಕಟ್ಟ್ಯಾರ, ಎಷ್ಟು ಯುವಕರು ರಾಷ್ಟ್ರ ನಾಯಕರಾಗ್ಯಾರ. ಯಾಕಾಗಿಲ್ಲ? ಅಲ್ಲ ಮೇಡಮ್, ಎಲ್ಲವೂ ಸಾರಾ ಸಗಟ ಕೆಟ್ಟದಕ್ಕೆ ಯೋಚನೆ ಮಾಡೋದು ಬೇಡ. ಆದ್ರೆ ಕೆಲವೊಂದು ವರ್ಗ ನಾವೇನ್ ನೋಡ್ತೀವಿ ಅಂದ್ರೆ ಕೆಟ್ಟವ್ರನ್ನ ಬಹಳ ಲಕ್ಷ ಕೊಟ್ಟು ನೋಡ್ತೀವಿ, ಒಳ್ಳೆಯವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಈಗ ನಮ್ಮ ಕೆಲವು ಸರಿ ಜನರಲ್ಲೇ ಮಾತಾಡುವಾಗ ನಾವು ಒಳ್ಳೆಯವ್ರ ಬಗ್ಗೆ ಎಷ್ಟು ಮಾತಾಡ್ತೀವಿ, ಅಲ್ಲಿ ಅಸೂಯೆ ಮಾಡ್ತೀವಿ. ಅವ್ರು ಗೆದ್ದಾರ ಬಿಡೋ, ರ್ಯಾಂಕ್ ಬಂದಾರ ಬಿಡೋ, ಅವ್ರಿಗೇನೈತಿ, ಅವರಿಗೆ ಅಪಪ್ರಚಾರ ಪಟ್ಟ ಕೊಡ್ತೀವಿ. ಆದ್ರೆ ಕೆಟ್ಟವ್ರನ್ನ ಅವ್ರು ಬಿದ್ದಿರ್ತಾರಂದ್ರೆ ಅವ್ರನ್ನ ಇಡೀ ತಗೋರಿಸ್ಬಿಡ್ತೀವಿ. ನಮ್ಮಲ್ಲಿ ಹಂಗೆ ಎರಡು ಮನಸ್ಸದಾವಲ್ಲ. ಮೊಬೈಲ್ ಅದು ಅದಕ್ಕೆ ಹೇಳ್ತಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೆ ಅವ್ರಿಗೆ ಬಳಸೋದು ಗೊತ್ತಿಲ್ಲ. ಆಮೇಲೆ ಡಿಗ್ರಿ ಪ್ರೈಮರಿ ಲೆವೆಲ್ ಈ ಹಂತಗಳಲ್ಲಿ ಅವ್ರಿಗೆ ಮೊಬೈಲ್ ಅದ ಒಂದು ಬಳಸುವಂಥ ಪ್ರಕ್ರಿಯೆದಲ್ಲಿ ಅದರದ್ದು ಕಂಪ್ಯೂಟರ್ ಅಂತ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ಯಾರ. ಅದ್ರ ಡೀಪ್ ಗೊತ್ತಿಲ್ಲ ಅವಕ್ಕೆ. ಒಂದು ಎರಡನೇದು ಆ ಪರಿಭಾಷೆಯನ್ನ ಗೊತ್ತಿಲ್ಲದೇನೆ ಅವ್ರಿಗೆ ಅದ್ರ ಜಿಗಿ ಅಂದ್ರೆ ಹೆಂಗೆ. ಈಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ಬಟ್ ಈಗ ಗುರುಗಳು ಬೇಕಾಗಲ್ಲ ಅನ್ಸುತ್ತೆ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ. ಎರಡು ವ್ಯತ್ಯಾಸ ಅದಾವ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಒಂದು ಮಟ್ಟಕ್ಕೆ ನಾವು ಮಾಹಿತಿಯನ್ನ ತಗೊಳ್ತೀವಿ ಹೊರತು ಅದ್ರ ಗುರು ಮತ್ತು ಮನುಷ್ಯನ ಸಂಬಂಧ ರೋಬೋಟ್ ಮಾಡಕ್ ಆಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೊಂದು ಪ್ರತಿರೂಪವೇ ರೋಬೋಟ್. ಇದು ನಮ್ಮಂಗೆ ಮನುಷ್ಯ ಅಂದ್ರಿ. ಹಾಗಾದ್ರೆ ಮನುಷ್ಯನೇ ಅವರ ಸೇಮ್ ಅದೀವನ್ನ ಇಲ್ಲ. ಇದೇ ವ್ಯತ್ಯಾಸ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಅದು ತಂತ್ರನ ಮಾಡಿದ್ದು, ಅದು ಕೊನೆಗೆ ಅದಕ್ಕೆ ಅಂತ್ಯ ಐತಿ, ಮನುಷ್ಯನಿಗೆ ಅಂತ್ಯ ಇಲ್ಲ. ಅಂದ್ರೆ ಈಗ ತಂತ್ರಜ್ಞಾನಕ್ಕೆ ಅಂತ್ಯ ಇದೆ ಅಂತೀರ. ಸಾಫ್ಟ್ವೇರ್ ಮಾಡೋರ್ದು ಒಂದು ಮನುಷ್ಯನಲ್ವೇನು? ಹೌದೌದು. ಮತ್ತೆ ಮನುಷ್ಯನ ಮುಂದೆ ಹುಟ್ಟಿದ ಮಗು ತಾಯಿನ ಗ್ರೇಟ್, ಮಗು ಗ್ರೇಟ್ ಅಂದ್ರೆ ಯಾರು ಹೇಳ್ತೀರಿ? ಅಂದ್ರೆ ಮನುಷ್ಯನೇ ಗ್ರೇಟ್. ಎಸ್. ಯಾಕಂದ್ರೆ ಅವನ ಜ್ಞಾನದಿಂದ ಬೆಳೆದೈತಿ. ಆದ್ರೆ ಹಾಗೂ ಅಂತೀನಿ ನಾನು ನಿಮ್ಗೆ, ಮೊದಲು ಟಿವಿ ಎಷ್ಟು ಜನರು ನೋಡ್ತಿದ್ರು, ಆ ಟಿವಿ ಹುಚ್ಚು ಕಡಿಮೆ ಆತಿಲ್ಲ? ಆಯ್ತಾಯ್ತು ಮೇಡಮ್, ಕಡಿಮೆ ಆಗತ್ತೆ. ಆದ್ರೆ ಅದಕ್ಕೆ ಸಮಯ ಬೇಕು, ಪರಂಪರೆ ಬೇಕು, ಬದಲಾವಣೆ ಬೇಕು. ಅದಾಗತನ ಆಗೋದಿಲ್ಲ. ಅಂದ್ರೆ ಸಮಯಕ್ಕೆ ನಾವು ಕಾಯ್ಬೇಕು ಅಂತೀರಾ? ಸಮಯ ಅಂತ ಮತ್ತೆ ನಮ್ಮೆಲ್ಲರ ತಾಳ್ಮೆ ಬೇಕು, ಪರಿಶ್ರಮ ಬೇಕು, ಅದ್ರ ಬಗ್ಗೆ ಜಾಗೃತಿ ಬೇಕು. ಅಂದ್ರೆ ಈಗಿನ ಶಿಕ್ಷಕರಿಗಾಗ್ಲಿ ಹುಡುಗರಿಗಾಗ್ಲಿ ತಾಳ್ಮೆ, ಸಮಯ, ಕ್ರಿಟಿಕ್ಕು, ಭಾಷೆ ಇದ್ರ ಅರ್ಥನೇ ಗೊತ್ತಿಲ್ಲಲ್ಲ ಮೇಡಮ್. ಅದಕ್ಕೆ ಏನ್ ಮಾಡ್ಬೇಕೀಗ? ಗೊತ್ತಿಲ್ಲ ಅನ್ನೋದಕ್ಕಿಂತ ಕೆಲವು ಹುಡುಗರು ಕೇವಲ ಪುಸ್ತಕಗಳ ಹುಳುಗಳಾಗಿದಾರಲ್ಲ. ನೀವು ಕೆಲವು ಸರಿ ಏನ್ ಮಾಡ್ತೀರಿ, ಪ್ರಾದೇಶಿಕ ನೋಡ್ಕೊಂಡು ನಮ್ಮ ಎದುರಿಗೆ ನೋಡಿದ್ದ ತಗೊಂಡು ಕನ್ಕ್ಲೂಷನ್ ಬರ್ತೀರಿ. ಅದು ಅಲ್ಲ. ಕೆಲವು ಹುಡುಗರು ನಮ್ಮಲ್ಲೇ, ನಾನು ಕರಾವಳಿ ಬೆಲ್ಟಲ್ಲಿ ನೋಡಿದ್ದೀನಿ, ಹುಡುಗರು ಪಾಠಕ್ಕೆ ಬರಬೇಕಾದ್ರೆ ಬ್ಯಾಗ್ ಒಳಗೆ ನೆಲ್ಲಿಕಾಯಿ ಅವೇನು ಆ ಕಡೆ ಬೆಳಿತಾರಲ್ಲ ಕಾಯಿ ಅಂಥವ್ನ ಇಟ್ಕೊಂಡು ಬಂದು ಮನ್ಯಾಗ ಅಡುಗೆ ಇಲ್ಲ ಟೈಮ್ ಆಗುತ್ತೆ ಇಟ್ಕೊಂಡ್ಬಂದು ಕಲಿತು ಡಿಗ್ರಿ ಮುಗಿಯೋದ್ರಾಗ ಪೋಸ್ಟ್ ಮಾಸ್ಟರ್ ನೌಕರಿಗೆ ಹೋದ್ರು, ಡಿಗ್ರಿ ಮುಗಿಯೋದ್ರಾಗ ಕವಿಯಿತ್ರಿ ಆದರು, ಡಿಗ್ರಿ ಮುಗಿಯೋದ್ರಾಗ ಭಾಷೆಯ ಗ್ರಿಪ್ ಆಯ್ತು. ಅವ್ರು ಯಾಕೆ ಕಲಿತರು? ಪ್ರಾದೇಶಿಕವಾಗಿ. ಅಲ್ಲಿ ಯಾಕಂದರೆ ಅಲ್ಲಿ ಒಂದು ಸ್ಕ್ವೇರ್ ಫೀಟ್ ಜಾಗ ಸಿಕ್ಕರೆ ಅದು ದೊಡ್ಡ ಪ್ರಾಪರ್ಟಿ. ನಮ್ಮಲ್ಲಿ ಎಕರೆಗಟ್ಟಲೆ ಪ್ರಾಪರ್ಟಿ. ಅಂದ್ರೆ ಸ್ಟ್ರಗಲ್ ಇದ್ರೆ ಸರ್ವೈವಲ್ ಇರ್ತದೆ ಅಂತೀರ. ಸ್ಟ್ರಗಲ್ ಇದ್ರೆ ಸರ್ವೈವಲ್ ಇರ್ತದೆ.
ಸವಲತ್ತುಗಳಿದ್ರೆ ಸರ್ವೈವಲ್ ಇರಲ್ಲ. ಹೌದಿಲ್ಲ ಸರಳ ನೀವು ಈಗ ನಿಮ್ಮ ಸುಖದ ಸುಪ್ಪತ್ತಿಗೆಯಲ್ಲಿ ಕೂತ್ಕೊಂಡ್ಬಿಟ್ಟು ಮನುಷ್ಯ ಯೋಚನೆ ಮಾಡೋದನ್ನ ಕಳಿತಾನೆ ಅಂತೀರ. ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಒಂದು 1000 ರೂಪಾಯಿ ಈಗ ಕೊಟ್ಟೆ ಅಂತ ಯಾರ ಪುರುಷಕ್ಕೆ ಕೊಟ್ಟರು ಅಂದ್ರೆ ಆ 1000 ರೂಪಾಯಿ ಬೆಲೆ ನಿಮ್ಗೆ ಗೊತ್ತಾಗುತ್ತೆ? ಡೆಫಿನೆಟ್ ಆಗಿ ಗೊತ್ತಾಗಲ್ಲ ಮೇಡಮ್ ಅದು. ಅದೇ ಇಲ್ಲ ಹಾ, ಡೆಫಿನೆಟ್ ಆಗಿ ಗೊತ್ತಾಗಲ್ಲ. ಅದೇ ಇಲ್ಲ. ಅದಕ್ಕೆ ನಾ ಏನಂತೀನಿ, ಯುವ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನ ಬೇಕು ಅಂದರೆ ಅವರಿಗೆ ಅಪ್ಡೇಟ್ ಆಗಿ ಈ ಏನೈತಲ್ಲ ಸ್ಕೂಲ್ಗಳಲ್ಲಿ ನಾವು ಕೆಲವು ವ್ಯವಸ್ಥೆಗಳನ್ನು ನಾನು ನೋಡ್ತೀನಿ, ಕೆಲವು ಶಿಕ್ಷಕರ ಕೊರತೆಗಳು ನಾವು ಕಾಣ್ತೀವಿ, ಅದನ್ನು ಫುಲ್ಫಿಲ್ ಮಾಡಬೇಕಲ್ಲ. ಹೌದೌದು. ಅದು ಇಲ್ಲ ಅಂದ್ರೆ ಒಬ್ಬ ಶಿಕ್ಷಕಿ 4 ಶಿಕ್ಷಕರ ಪಾಠ ಮಾಡಂದ್ರೆ ಆಗತ್ತೇನು? ಆಗುತ್ತೆ, ಮಾಡ್ತಾಳೆ ಶಿಕ್ಷಕಿ, ಯಾವತ್ತೂ ಸ್ಟ್ರಾಂಗ್ ಇರ್ತಾರೆ. ಬಟ್ ಮಕ್ಕಳ ಸಂಖ್ಯೆಗೆ ತಕ್ಕಂಗೆ ಈಗ ನೀವೇ ಒಂದು ಅಡುಗೆ ನಿಮ್ಮ ಕೆಪಾಸಿಟಿ ದುಡ್ದು ಇಷ್ಟು ರೇಷನ್ ತಂದು ಹಾಕ್ತೀನಿ ಅಂದವರು ಸಮಾಜ ಸೇವೆ ಮಾಡಿ 60 ಮಂದಿ ಊಟ ಹಾಕೋದ್ರೆ ನಿಮ್ಗೆ ಆಗುತ್ತೆ? ಆಗಲ್ಲ. ಅದಕ್ಕೆ ಪ್ರಯತ್ನ ಆದ್ರೂ ಮಾಡ್ಬೇಕಾಗುತ್ತೆ. ಪ್ರಯತ್ನ ಮಾಡ್ತೀನಿ, ಪ್ರಯತ್ನ ಫುಲ್ ಫ್ಲಡ್ಜ್ ಸಕ್ಸಸ್ ಆಗುತ್ತೆ ಅವಾಗ? ಆಗಲ್ಲ. ಇದು ಪ್ರೊಸೆಸ್ ಅಂತಾರೆ. ಇದಕ್ಕೆ ಸೋಲು ಅಲ್ಲ, ಆರಂಭನೂ ಅಲ್ಲ, ಆರಂಭನೂ ಅಲ್ಲ, ಸೋಲು ಅಲ್ಲ, ಮಧ್ಯದಲ್ಲಿ ಸಾಗುವ ಪ್ರಕ್ರಿಯೆ. ಇದು ಒಳ್ಳೆ ರೀತಿಯಿಂದ ಬೆಳಿತೈತಿ ಮುಂದೆ. ಸೊ ನೀವ್ ಹೇಳೋದು ಈಗ ನಾವು ಆಶಾವಾದಿಗಳಾಗಿರ್ಬೇಕು, ಪಾಸಿಟಿವ್ ಮೆಂಟಾಲಿಟಿ ಇಟ್ಕೋಬೇಕು. ಈಗಿನ ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶ ಕೊಡ್ರಿ ಮೇಡಮ್, ನೋಡೋಣ. ಯುವಕರು ಬೆಸ್ಟ್ ಅದರ, ದಿ ಬೆಸ್ಟ್ ಯುವಕರು ನಮ್ಮ ಇಂಡಿಯಾ. ಯಾಕೆ ಹೇಳ್ತೀನಿ ಅಂದರೆ, ಯಾಕೆ ಇದನ್ನು ಹೃದಯಪೂರ್ವಕವಾಗಿ ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ, ವಿದೇಶದ ಸಂಸ್ಕಾರ ಸಂಸ್ಕೃತಿಯ ಮುಂದೆ ನಮ್ಮ ಯುವಕರನ್ನಿಟ್ಟಾಗ ನಮ್ಮ ಯುವಕರು ಸ್ಟ್ರಾಂಗ್ ಆಗ್ಯಾರ. ಪ್ರತಿಯೊಂದು ದೇಶದಲ್ಲಿ ನಮ್ಮ ಯುವಕರು ಹೋಗಿ ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಯಾರ. ಮತ್ತು ಇದು ನಮ್ಮ ಯೋಜನತೆ ಅಂತಿರೋ ಬೇರೆದಂತಿರೋ, ನಮ್ಮ ಯೋಜನತೆ ಎಲ್ಲಿ ಯಾವ ದೇಶಕ್ಕೆ ಕಳಿಸ್ರಿ ಟಕ್ ಅಂತ ಹೋಗ್ತಾರೆ, ಆಮೇಲೆ ಕಷ್ಟಪಡ್ತಾರೆ, ಮಾಡ್ತಾರೆ. ಒಂದು ಪ್ಯಾಂಟು ಚಡ್ಡಿ ಹೌದು ಬೇಡ, ಏನು ಬೇಡ, ಒಂದು ಬ್ಯಾಗ್ನಾಗ ಒಂದು ಅಂಡರ್ವೇರ್ ಇಟ್ಕೊಂಡು ಟವೆಲ್ ಇಟ್ಕೊಂಡು ಅದ್ರ ಅರ್ಥ ಅವ್ರಿಗೆ ಗಟ್ಸ್ ಐತಿ ಅಂತ, ವಿಲ್ ಪವರ್ ಐತಿ ಅಂತ. ಅದೇ ಬೇರೆ ದೇಶದವ್ರು ನಮ್ಮಲ್ಲಿ ಯಾಕೆ ಬರಲಿಲ್ಲ? ನಾವು ಮಾಡು ಇಲ್ಲವೇ ಮಡಿ ಅನ್ನೋ ಒಂದು, ಮಾಡು ಇಲ್ಲವೇ ಮಡಿ ಅನ್ನತಕ್ಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಯುವಕರು ಸಾಧಿಸ್ತಾರೆ, ನಮ್ಮ ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅಂತೇಳಿ ಆಶಿಸೋಣ. ಧನ್ಯವಾದಗಳು ಮೇಡಮ್. ಜನರ ನಮ್ಮ ಲಾಸ್ಟ್ ಒಂದು ಹೇಳ್ತೀನಿ ನಾನು, ನನ್ನ ಭೂಮಿಯ, ನನ್ನ ದೇಶದ, ನನ್ನ ಮಣ್ಣಿನ ಜನರೊಳಗೆ ನಮ್ಮ ಹಿರಿಯರು ಕೊಟ್ಟಂತಹ ಶರಣ ಸಂಸ್ಕೃತಿ, ರಾಜರ ಪರಂಪರೆ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಏನೇನು ಹೇಳ್ತೀವಿ, ಜಾನ್ಸಿ, ವೀರ, ಇದು ರಾಮಾಯಣ ಮಹಾಭಾರತ ಇವೆರಡು ಕೋಡ್ ವರ್ಡ್ ಇದ್ದಂಗೆ, ನಿಮ್ಮ ಬೈಬಲ್ ಒಂದು ಕೋಡ್ ಇದ್ದಂಗೆ, ಕ್ರಿಶ್ಚಿಯನ್ರ ಒಂದು ಧರ್ಮದ ಕೋಡ್ ಇದ್ದಂಗೆ, ಅವೆಲ್ಲ ಚೌಕಟ್ಟಿನ ಕೋಡು ಯಾವ ದೇಶದಲ್ಲೂ ಇಲ್ಲ. ಇಂಡಿಯಾದಾಗಿದ್ದಷ್ಟು ಬಹು ಭಾಷೆ, ಬಹು ಸಂಸ್ಕೃತಿ, ಬಹು ಪರಂಪರೆ ಇದನ್ನೆಲ್ಲ ಕೊಟ್ಟಂಥದ್ರಿಂದ ನಮ್ಮ ಹುಡುಗರು ಯಾಕಡೆ ಹೋದ್ರೂ ಈ ತತ್ವಗಳನ್ನು ಓಡ್ಯಾರ. ಬೇರೆ ದೇಶದ ಯೇಸುವಿನ ತತ್ವನೂ ನಮ್ಮಲ್ಲೈತಿ, ಜೈನರ ತತ್ವನೂ ನಮ್ಮಲ್ಲೈತಿ, ಮುಸ್ಲಿಮರ ನಮ್ಮ ಏನು ನಿಮ್ಮ ಗ್ರಂಥ ಅಂತಿರಲ್ಲ ಕುರಾನಿನ ನಮ್ಮಲ್ಲೈತಿ, ರಾಮಾಯಣ ಮಹಾಭಾರತ ಐತಿ, ಕುರುಕ್ಷೇತ್ರನೂ ಇಲ್ಲೇ ನಡೆದೈತಿ, ನಿಮ್ಮ ಎಲ್ಲ ಟಿಪ್ಪು ಸುಲ್ತಾನ್ ಇಲ್ಲೇ ಅದನ, ಎಲ್ಲವನ್ನೂ ಮೈಗೂಡಿಸ್ಕೊಂಡು ನಮ್ಮವ್ರು ಯಾಕೆ ಸೋಲ್ತಾರಂತೀರಿ? ನೆವರ್. ಅಂದ್ರೆ ಈಗ ನೀವು ಹೇಳೋ ಅರ್ಥದಲ್ಲಿ ವಸುದೈವ ಕುಟುಂಬಕಂ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಸಂಸ್ಕೃತಿಯಲ್ಲಿ ನಾವು ಬೆಳೆಸಿಟ್ಕೊಂಡಿದೀವಿ ಅಂತ ಅಂತೀರಾ? ನನಗೆ ಅಲ್ಲಿ ಧರ್ಮದ ಮೇಲೆ ಗೌರವ ಇದೆ, ಜಾತಿ ಮೇಲೆ ಗೌರವ ಇದೆ. ಪ್ರೀತಿಸುವಂತಹ ಮನುಷ್ಯನ ಪ್ರೀತಿಸುವಂತಹ ಮಾನವ ತತ್ವವನ್ನು ಬಸವಣ್ಣ ಕೊಟ್ಟಲ್ಲ, ಅದನ್ನ ಎತ್ತಿ ಹಿಡಿಲೇಬೇಕು ನಾವು. ಧನ್ಯವಾದಗಳು ಮೇಡಮ್, ಬಹಳ ಸಂತೋಷ ಆಯ್ತು. ಅಂದ್ರೆ ನೀವು ಈಗ ಇಷ್ಟು ವರ್ಷ ಯಾವ್ಯಾವ ಊರುಗಳಲ್ಲಿ ಮಾಡಿದ್ರಿ ಮೇಡಮ್? ಫಸ್ಟ್ ಅಪಾಯಿಂಟ್ಮೆಂಟ್ ರಾಯಚೂರು ರೀ, ಸೆಕೆಂಡ್ ಅಪಾಯಿಂಟ್ಮೆಂಟ್ ಯಲ್ಲಾಪುರ, ಥರ್ಡ್ ಅಪಾಯಿಂಟ್ಮೆಂಟ್ ಟ್ರಾನ್ಸ್ಫರ್. ಫಸ್ಟ್ ಅಪಾಯಿಂಟ್ಮೆಂಟ್ ರಾಯಚೂರು, ಅಲ್ಲಿ 6 ವರ್ಷ ಮಾಡಿ ಯಲ್ಲಾಪುರಕ್ಕೆ ಬಂದೆ. ಬೆಟ್ಟದ ಕೆಳಗ ಬೆಟ್ಟದ ಮೇಲೆ ಅಂತಾರೆ, ಬೆಟ್ಟದ ಕೆಳಗೆ ಬೆಟ್ಟದ ಮೇಲೆ 2 ಊರಿಗೆ ಅಂತಾರೆ, ಮತ್ತೆ ಯಲ್ಲಾಪುರಕ್ಕೆ. ಬೆಟ್ಟದ ಅಲ್ಲೊಂದು ಬೆಟ್ಟ ಬರ್ತದೆ ಮಧ್ಯದಿಂದ, ಮೇಲೆ ಅಂತಾರೆ ಯಲ್ಲಾಪುರ ಬೆಟ್ಟದ ಮೇಲೆ, ಕುಮಟಾ ಬೆಟ್ಟದ ಕೆಳಗೆ. ಅವೆರಡಕ್ಕೂ ಸರ್ವಿಸ್ ಮಾಡಿದ್ವಿ. ನಾನು ಲಾಸ್ಟಿಗೆ ಇಲ್ಲಿ ಧಾರವಾಡಕ್ಕೆ ಬಂದೆ. ಈ 4 ಪ್ರದೇಶದಲ್ಲಿ ವಿಶೇಷತೆ ಏನೈತಂದ್ರೆ, ಒಂದು ನಾನು ನುಡಿ ಐತಿ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ರಾಯಚೂರು ಜಾಲಿ ಗಿಡವೇ ಅದರ ಅರಣ್ಯ. ಓಹೋ, ಅಂದ್ರೆ ಅಲ್ಲಿ ಬರೇ ಮುಳ್ಳಿನ ಗಿಡ, ಬಳ್ಳಾರಿ ಜಾಲಿ ಅಂತಾರಲ್ಲ ಮೇಡಮ್, ಆ ಗಿಡ ಜಾಲಿ ಗಿಡಕ್ಕೆ ಅದ್ರ ಕೆಳಗನ ಅದ ನಮ್ಮ ಕಾಡು ಎಲ್ಲ ಅನ್ಕೊಂಡು ನೋಡಿದಂತ ಬಿಸ್ನೆಸ್ ಜೊತೆ ಆಂಧ್ರದ ಪ್ರಭಾವ, ಆಂಧ್ರದವರೆಲ್ಲ ಅಲ್ಲಿ ಆಂಧ್ರದ ಬೆಲ್ಟ್, ಅದು ಹೌದೌದು ಬಾರ್ಡರ್ ಅಲ್ಲ ಮೇಡಮ್, ಆಂಧ್ರದ ಪ್ರಭಾವ. ತೆಲುಗುನು ಇರುತ್ತಾ, ಕನ್ನಡನೂ ಐತಿ, ಉರ್ದುನೂ ಐತಿ, ಹಿಂದಿನೂ ಐತಿ. ಆಲ್ಮೋಸ್ಟ್ ಸ್ವಲ್ಪ ಇಂಡಸ್ಟ್ರಿಯಲ್ ಟೈಪ್ ಅಲ್ಲಿ ಐತಿ ಅದು. ಅದನ್ನ ನೋಡ್ಕೊಂಡು ಬಂದ್ವಿ. ಅಲ್ಲಿನೂ ಸ್ವಲ್ಪ ಗಜಲ್ಲು ಸಾಹಿತ್ಯ ಅಂತದ್ ಪ್ರಭಾವ ಐತಿ ಅಲ್ಲಿ ರಾಯಚೂರಾಗ. ಅದ್ರಾಗ ಒಬ್ಬ ಗಜಲ್, ನಾನು ಹೆಸರು ಮರ್ತೀನಿ, ಅವರಲ್ಲಿ ಪ್ರಸಿದ್ಧಿ ಆದ್ರು, ಉರ್ದು ಮಾಸ್ಟರ್. ನಮ್ಮ ಏನಾಯ್ತು, ನಮ್ಮ ಮುಕ್ತಾಯಕ್ಕ ಅಂತ ಅವ್ರ ಮಗಳು, ಅವ್ರ ತಂದೆ ಗಜಲ್ದು
ಪ್ರಸಿದ್ಧಿ ಅದ ನಮ್ಮ ಇದ್ರೊಳಗೆ. ಹ್ಮ್ ಹ್ಮ್ ಆ ವಾತಾವರಣ ನೋಡ್ಕೊಂಡು ಅಲ್ಲಿ ಕವಿ ಕಾವ್ಯ ನಾವು ಕನ್ನಡ ಇದ್ರ ಜೊತೆಗೆ ಹಾಡು ನಾವು ಸ್ವಲ್ಪ ಸಂಗೀತನೂ ಇತ್ತು. ಹಾಗಾಗಿ ಅಲ್ಲಿ ಅದನ್ನೆಲ್ಲ ಕಾಲೇಜ್ ಬೆಳೆಸ್ಕೊಂತ ಫಸ್ಟ್ ಅಪಾಯಿಂಟ್ಮೆಂಟ್ ಪ್ರೈವೇಟ್ ಕಾಲೇಜಿಗೆ, ಅದೇನು ಗೌರ್ಮೆಂಟ್ ಅಲ್ಲ, ಅದು ಪ್ರೈವೇಟ್ ಕಾಲೇಜಿಗೆ ಆ ಕಾಲೇಜ್ ಕಟ್ಟಿ ಅಷ್ಟೊತ್ತಿಗೆ ಅದೇ ಸರ್ಕಲಲ್ಲಿ ಈ ಕಡೆ ಒಂದು KPSC ನಮ್ಮ ಸೆಲೆಕ್ಷನ್ ಆಯ್ತು. ಈ ಕಡೆ ಪ್ರೈವೇಟ್ ಕಾಲೇಜನ್ನು ಬಿಟ್ಟು ಈ ಕಡೆ ಗೌರ್ಮೆಂಟಿಗೆ ಬಂದ್ವಿ. ಇಲ್ಲಿ ಬಂದು ಕೂಡ ಒಂದು ಆಸೆ ಏನಿತ್ತು ಅಂದರೆ ಇಲ್ಲಿ ಒಂದ ಕಡೆ ಕಟ್ಟಿ ಹಾಕ್ತಾರೆ ಸ್ಥಾವರ ಆಗಿ, ಇಲ್ಲಿ ಆದ್ರೆ ಜಂಗಮ, ನಾವೆಲ್ಲಾದ್ರೂ ಟ್ರಾನ್ಸ್ಫರ್ ತಗೋಬಹುದು. ಗವರ್ನಮೆಂಟ್ ಸ್ಕೂಲ್ಗಳಲ್ಲಿ ಆದ್ರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ತಗೋಬಹುದು. ಹೌದೌದು, ಹಾರಾಡೋದಕ್ಕೆ. ಹಾಗಾಗಿ ನಾವೇನ್ ಮಾಡಿದೆ, ಹುಬ್ಳಿ ಕೇಳಿದ್ದೆ, ಯಲ್ಲಾಪುರ ಕೊಟ್ಟರು. ಯಲ್ಲಾಪುರ ನೋಡಿದ ತಕ್ಷಣ ನನಗೆ ಒಂದು ಸ್ಪಷ್ಟ ಖುಷಿಯಾಗಿದ್ದಂದ್ರೆ, ಈ ಜಾಲಿ ಗಿಡದಕ್ಕಿಂತ ಅಲ್ಲಿ ಅದ್ಭುತ ಮರಗಳು, ಮಲೆನಾಡು, ಅದನ್ನ ಬರೀ ಗಿಡ ಹಿಂಗ ನೋಡ್ಕೊಂತ ಕುಂದಿರ್ತಿದ್ದೆ. ನಮ್ಮ ಪ್ರಿನ್ಸಿಪಲ್ ಗೋಪಾಲಕೃಷ್ಣ ಹೆಗಡೆ ಅಂತೇಳಿ ಕಳ್ಸೋದು ಇನ್ನೂ ಒಂದು ತಿಂಗಳ ತಲೆ ಕೆಳಗಿಡೋದಿಲ್ಲ ಅವರು, ಎಲ್ಲಿ ಕಂಡ್ರು ಹಿಂಗ ಅಂತಿದ್ರು. ಯಾಕಂದ್ರೆ ನಾವು ಸ್ವಲ್ಪ ಸಾಹಿತ್ಯದ ಭಾವನೆ ಇರೋದ್ರಿಂದ ಅವೆರಡು ನಮ್ಮನ್ನ ನಿಸರ್ಗದತ್ತ ಬ್ಯಾಡ್ ಅಂದ್ರೆ ಒಯ್ದು ಕುಂದಿರ್ಸ್ತೈತಿ. ನಾವ್ ಇಲ್ಲಿ ಕುಂತೀವಿ ಅಂದ್ರೆ ಮತ ಪ್ರಕೃತಿ ಇಲ್ಲಿ ಬಂದು ಕುಂದಿರ್ತಿರ್ತೀವಿ ನಾವು. ಹಂಗಾಗಿ ಅದನ್ನ ನೋಡ್ತಾ ಇದ್ವಿ ಅಲ್ಲಿಯ. ಆಮೇಲೆ ಅಲ್ಲಿಯ ವಿದ್ಯಾರ್ಥಿಗಳಲ್ಲಿ, ಅಲ್ಲಿಯ ಜನರಲ್ಲಿ ಒಂದು ವಿಶೇಷ ಕಲ್ತಿದ್ದೇನು ಗೊತ್ತಾ ಅಂದ್ರೆ, ಯಲ್ಲಾಪುರದಲ್ಲಿ ಅದು ಸಂಸ್ಕೃತಿಯ ಶ್ರೀಮಂತಿಕೆ ಮತ್ತು ಜ್ಞಾನದ ಭಂಡಾರ. ಅತಿ ಚೌಕಟ್ಟಿನ ನಿಯಮಗಳ ಮಧ್ಯೆ ಬೆಳೆದವರು. ದೇವರು, ಧರ್ಮ, ಆಮೇಲೆ ಸಮಯ, ಆಮೇಲೆ ಬಹಳ ಸಾತ್ವಿಕತೆ. ಅಲ್ಲಿ ಹವ್ಯಕ ಬ್ರಾಹ್ಮಣರಂತ ಅವರು ಸಾತ್ವಿಕ, ಬಹಳ ಸಾತ್ವಿಕತೆ ಅರ್ಥ. ಆಮೇಲೆ GSB ಅಂತ ಬರ್ತಾರೆ ಅವರು. ಇವರು ಹವ್ಯಾಕರು ಮಾಂಸಾಹಾರಿ ಅಲ್ಲ. GSB ಶಾಶ್ವತ ಗೌಡ ಬ್ರಾಹ್ಮಣರು ಮಾಂಸಾಹಾರಿಗಳು. ಸ್ವಲ್ಪ ಅದರ ಮಿಕ್ಸ್, ಸ್ವಲ್ಪ ಮೀನು ಅದೆಲ್ಲ ತಿಂತಾರೆ. ಸಾತ್ವಿಕ ಗುಣ ಏನಿದ್ರು ಗುರಿ ಇಟ್ಟು ಕೆಲಸ ಮಾಡ್ತಾರೆ. ನಾ ಹೇಳಿದ್ನಲ್ಲ, ಇವು 3 ಪ್ರಕ್ರಿಯೆಯಲ್ಲಿ ಬ್ಯಾಲೆನ್ಸ್ ಅದಾವ ಅಂತ ಹೇಳಿದ್ನಲ್ಲ. ಯಾವುದು ಡ್ರೀಮ್ ಇರ್ಬೋದು, ಆಮೇಲೆ ಕ್ರಿಟಿಕ್ ಇರ್ಬೋದು, ಮತ್ತು ಡೂವರ್ ಇರ್ಬೋದು. ಇವು 3 ಕರೆಕ್ಟ್ ಬ್ಯಾಲೆನ್ಸ್ ಅದಾವಲ್ಲಿ. ಹಂಗಾಗಿ ಪ್ರತಿಯೊಬ್ಬರು ನೌಕರಿ, ಪ್ರತಿಯೊಬ್ಬರು ಬಿಸ್ನೆಸ್ ಸಕ್ಸಸ್, ಒಂದು ಸಣ್ಣ ತೋಟದಾಗ ತೃಪ್ತಿಯಿಂದ ಬದುಕ್ತಾರೆ. ನಮ್ಮಲ್ಲಿ ಯಾಕೆ ಬದುಕೋದಿಲ್ಲ? ಕಾರಣ ಇವು 3ಅಲ್ಲಿ ನಾವು ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡ್ಕೋತೀವಿ. ಅದು ಅಲ್ಲಿ ಕಲ್ತ್ಕೊಂಡಿ ನಾ. ಆಮೇಲೆ ಅಂದ್ರೆ ನೀವು ರಾಯಚೂರಲ್ಲಿ ಮುಳ್ಳಿನ ಜಾಲಿ ಗಿಡದಲ್ಲಿ ಬದುಕದ್ ಕಲ್ತ್ರಿ, ಯಲ್ಲಾಪುರದಲ್ಲಿ ಬಂದ್ಬಿಟ್ಟು ನೀವು ಪ್ರಕೃತಿ ಜೊತೆಗೆ ನಿಸರ್ಗದ ಜೊತೆಗೆ ಬದುಕದನ್ನ ಕಲ್ತ್ರಿ. ರಾಯಚೂರು ಅತಿ ಗಟ್ಟಿತನವನ್ನ ಕಲಿಸ್ತದೆ, ಎಲ್ಲಿ ಹೋದ್ರೂ ಬದುಕಬಹುದು ಅನ್ನೋದನ್ನ. ಹೌದೌದು, ಅಷ್ಟೇ ಪ್ರಾದೇಶಿಕ ಅದು ಸಂಘರ್ಷ, ಸಮರ, ಮತ್ತು ಅಲ್ಲಿ ಗಟ್ಟಿತನವನ್ನು ಕಲಿಸ್ಕೊಡುವಂತ ನಾಡೋದು. ಹೌದೌದು. ಇಲ್ಲಿ ಬಂದ್ಮೇಲೆ ಮನಸ್ಸನ್ನ ಗಟ್ಟಿ ಮಾಡೋದು ಇಲ್ಲಿ ಕಲಿಸುತ್ತೆ. ಎಲ್ಲಿ ನಿಮ್ಮ ಇದರಲ್ಲಿ ಯಲ್ಲಾಪುರದಲ್ಲಿ ಬಂದಾಗ ಸಂಸ್ಕೃತಿ ಸಮೃದ್ಧ ದುಡಿದು ಅದು ಗಟ್ಟಿ ಆಗತ್ತೆ. ಇನ್ನು ಕುಮಟಾಕ್ ಬಂದ್ವಿ, ಬೆಟ್ಟದ ಕೆಳಗ. ಅಲ್ಲಿಂದ ಕುಮಟಾಕ್ ಬಂದ್ರಿ, ಬೆಟ್ಟ ಹತ್ತಿ ಬೆಟ್ಟ ಇಳಿದ್ರಿ. ಬೆಟ್ಟದ ಅನ್ನಕ್ಕೇನೋ ಅದು ಪರ್ವತ ಬರುತ್ತೆ ಅಷ್ಟೇ. ಅಂದ್ರೆ ಹಾದಿ, ಅದೇ ಹಿಂಗ್ ಇಳಿಜಾರು ಹಾದಿ ಹೋಗೋದು. ಹೌದೌದು, ನೋಡಿದೀನಿ ಮೇಡಮ್. ಕುಮಟ, ಯಲ್ಲಾಪುರ ಎಲ್ಲ ನೋಡಿದೀನಿ. ಆರ್ಬೆಲ್ ಘಟ್ಟದ ಕೆಳಗ ಇಳಿತೈತಂತ, ಅದು ಬೆಟ್ಟದ ಕೆಳಗ ಅಂತಾರೆ ಕುಮಟ. ಅಲ್ಲಿ ಬಂದಾಗ ಇಲ್ಲಿ ಒಂದಿಷ್ಟು ಜನ ಇದ್ರೆ, ಇಲ್ಲಿ ಸೌತ್ ಆಫ್ರಿಕನ್ ತಪ್ಪಿಸ್ಕೊಂಡು ಬಂದಂತ ಒಂದಿಷ್ಟು ಏನು ಸಿದ್ಧಿ ಜನಾಂಗದ ಯಲ್ಲಾಪುರದಲ್ಲಿ ಅವ್ರು ನೋಡಿದಾಗ ಹೆಂಗ ಅನಿಸ್ತೈತಿ ಗೊತ್ತ ನಮ್ಗ? ಪಕ್ಕ ಅವ್ರ ನಮ್ಮ ಸ್ನೇಹಿತರು ಹೆಂಗ್ ಸಿಗ್ತಾರೆ ಹಂಗ ಬದಲಾಗ್ತಾರಲ್ಲ, ಹಂಗ ಅತಿ ನೀಟ್ ಡ್ರೆಸ್, ಅತಿ ಟೈಮು, ಅತಿ ಸ್ಪೋರ್ಟ್ಸ್ ಮ್ಯಾನ್. ಅದು ಹೆಂಗಾತು? ಪರಿಸರ. ಯಲ್ಲಾಪುರದ ಉಳಿದ ಪರಿಸರ, ಸಾಗರ, ಸಿದ್ದಾಪುರ, ಯಲ್ಲಾಪುರ ಇವೆಲ್ಲ ಹವ್ಯಾಕ ಜನರ ಪ್ರದೇಶ. ಅದು ಅಲ್ಲಿಂದ ಅಷ್ಟೇ ಸಂಸ್ಕೃತಿ ಅಲ್ಲಿ ಪರಿಸರಿಸ್ತು. ಇನ್ನು ಕುಮಟಾಕ್ ಬಂದ್ರೆ ಸಮ್ಮಿಶ್ರ, ಪಟಗಾರ ಅದಾರ, ಗೌಳಿ ಅದಾರ, ನಾಯಕ್ ಅದಾರ, ಸಿದ್ಧಿ ಅದಾರ, ಎಣ್ಣೆ ವಾಯಕ್ಕೆ ಅಂತ ನಾಯಕ್ ಅದಾರ, ಎಣ್ಣೆ ಆಯ್ಕೆ ನಾಯಕ್ ಅಂತ ಅದಾರ. ಅದ್ರಾಗೂ ವೆರೈಟಿ ಅದಾವ. ಅಷ್ಟು ಅದರ ಅಂದ್ರೂ ಕೂಡ ಆ ಸಮುದ್ರದ ಆ ವಿಶಾಲತನ ಅಲ್ಲಿ ಕುಮಟಾದಲ್ಲಿ. ಸಮುದ್ರದ ವಿಶಾಲತನ ಅಲ್ಲಿದೆ. ಎಲ್ಲರೂ ಬದುಕ್ತಾರೆ. ಅಂದ್ರೆ ನೀವು ಮುಳ್ಳಿನ ನಾಡು ನೋಡಿದ್ರಿ, ಪ್ರಕೃತಿಗಳ ಗಿಡ ನಾಡು ನೋಡಿದ್ರಿ, ಸಮುದ್ರದ ಒಂದು ಅನುಭವ ಕೂಡ ಅನುಭವಿಸಿದ್ರಿ. ಇಲ್ಲಿ ಸಮುದ್ರ ಇಲ್ಲ, ಹೌದು, ಕಾಡಿಲ್ಲ, ಆದ್ರೆ ಮನುಷ್ಯ ಏನಿಲ್ಲದ್ರು ಬದುಕ ಬಲ್ಲೆ ಅನ್ನೋದು ಕಲಿಸ್ತು ರಾಯಚೂರಲ್ಲಿ. ಇದು ಬಂತು, ಕಾಡು ಬಂತು. ಕಾಡಿಗೆ ಏನೆಲ್ಲ ತಾಕತ್ತೈತಿ, ಮೌನ ಐತಿ, ಮೌನದಲ್ಲಿ ಏನ್ ಇರ್ಬೇಕು, ಮತ್ತೆ ಹೆಂಗ್ ಬದುಕಬೇಕು, ಅದು ನಮಗೆ ಏನ್ ಕೊಡ್ತು, ಇದೆಲ್ಲ ವಿಮರ್ಶೆಗಳನ್ನ ಹೆಚ್ಚಿಸೋದು ಯಲ್ಲಾಪುರ. ಎಲ್ಲಾದ್ರೂ ದಾಟು ಬದುಕ್ತೀಯನೇನು ಅನ್ನೋದು ಕಲಿಸೋದು ಕುಮಟ. ಇವಷ್ಟು ತಗೊಂಡು ಮಲೆನಾಡಿನ ಸರಿಗೆ ಧಾರವಾಡಕ್ಕೆ ಬಂದೆ. ಧಾರವಾಡ ಎಕ್ಕಡೆ ಕಲ್ಲು ಹೆಸರು ಸಾಹಿತಿಗಳ ನಾಡು ಅಂತೈತಿ. ಇದು ನಾವು ಬಯಸಿದ ಕ್ಷೇತ್ರ ಇದು. ಅಂದ್ರೆ ಈಗ ನೀವು ಎಲ್ಲಾ 3 ಒಂದು ಒಣನಾಡು, ಗಿಡಗಳ ನಾಡು ಹಾಗೂ ಸಮುದ್ರದ ನಾಡನ್ನು ನೋಡ್ಬಿಟ್ಟು ಧಾರವಾಡ ಬಂದ್ಬಿಟ್ಟು ಮಲೆನಾಡಿನ ಸೆರಗಿನಲ್ಲಿ ಸಾಹಿತಿಗಳ ಬೀಡಲ್ಲಿ ಬಂದು ಇದೀರೀಗ. ನಮ್ಮ ಹವ್ಯಾಸ ಇತ್ತು, ಅದಕ್ಕಾಗಿ ನಮ್ಮ ಉಪನ್ಯಾಸ, ನಮ್ಮ ಹವ್ಯಾಸಕ್ಕೆ ಇಲ್ಲಿ ಆರಾಮ್ ರಿಟೈರ್ಡ್ ಆಗಿದ್ರ ಪ್ಲಸ್ ಪಾಯಿಂಟ್ ಅಂತ ರಿಟೈರ್ ಆಗಿ
ರಿಟೈರ್ ಆಗಿದೆ, ರಿಟೈರ್ಡ್ ಆಗಿಲ್ಲ. ಈ ರಿಟೈರ್ ಆಗ್ಬೇಕಂದ್ರೆ ಇವೆಲ್ಲವೂ ಬೇಕು. ಯಜಮಾನ್ರು ಏನು ಮಾಡ್ತಾರೆ ಮೇಡಮ್? ಅವರು ವಕೀಲರು ಅದಾರ. ವಕೀಲರು ಎಲ್ಲಿ? ಇಲ್ಲಿ ಇದಕ್ಕೆ ಹುಬ್ಳಿ ಕೋರ್ಟ್ಗೆ ಅದಾರ. ಹುಬ್ಳಿ ಕೋರ್ಟ್. ಮಕ್ಕಳು ಒಬ್ಬನ ಅದಾನ. ಅವನು ಈಗ IAS ಕೋಚಿಂಗ್ ತಗೊಂಡು ಬಂದಿದ್ದ, ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಬರ್ದ, ಈಗ ಪ್ರಯತ್ನ ನಡೆಸ್ಯಾನ ಅವನು. ನೆಕ್ಸ್ಟ್ ಈಗ ಮತ್ತೆ ಪ್ರಯತ್ನ ಮುಂದುವರಿತಾವು. ಅದು ಆತು ಸರಿ ಇಲ್ಲ ಅಂದ್ರೆ ಕಂಪನಿ ಜಾಬಿಗೆ ಹೋಗ್ತಾನೆ. ಎರಡು ಇದಾವೆ. ಅವನು ಸಂಭಾವಿತ. ನಮ್ಮ ಎರಡೂ ಸಂಗಾತಿಗಳ ನಮ್ಮ ಲೈಫ್ ಸ್ಟೈಲಲ್ಲಿ ಹೆಂಗಾತು ಅಂದ್ರೆ, ನಾನು ನಮ್ಮ ತಾಯಿ ಮನೆ ಬೆಳೆದಾಗ ಇಬ್ರು ಹೆಣ್ಮಕ್ಳ ಮಧ್ಯೆ ಬೆಳೆದಿದ್ದೆ. ಅದ್ರ ಅಪೋಸಿಟ್ ಇಬ್ರು ಗಂಡ್ಮಕ್ಳ ಮಧ್ಯೆ ಬೆಳೆಯಕತ್ತೀನಿ ಗಂಡ. ಇದು ಒಂದು ಬದುಕಿನ ಅನುಭವ. ಬಹಳ ಸಂತೋಷ ಆಯ್ತು ಮೇಡಮ್. ಥ್ಯಾಂಕ್ ಯು. ಹೌದೌದು, ಅನುಭವ. ಹೌದು ಮೇಡಮ್. ನಿಮಗೂ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಯೂಟ್ಯೂಬ್. ಥ್ಯಾಂಕ್ ಯು ಮೇಡಮ್.